ಸಾಮಾನ್ಯವಾಗಿ ನೀವು ಒಂದು ಕಡೆಯಲ್ಲಿ ಫುಡ್ ಕೋರ್ಟು ಮಾಡಿ ತಿನ್ನಲಿಕ್ಕೆಲ್ಲ ಕೊಟ್ಟರೆ ಈ ಥರದ ಕಾರ್ಯಕ್ರಮಗಳಿಗೆ ಜನ ಬರುವುದು ಬಹಳ ಕಡಿಮೆ. ಇದು ಇವತ್ತು ಇಲ್ಲಿಯ ಹೊಸ್ತೇನಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಶುರುವಾಗುವಾಗ ನಾನು ಸ್ವಲ್ಪ ಕಣ್ಣು ಮತ್ತು ಮಿದುಳು ಎರಡಕ್ಕೂ ಕೆಲಸ ಕೊಟ್ಟೆ. ನಮ್ಮ ಪ್ರಸಾದರಿದ್ದಾರೆ, ಅಲ್ಲೆಲ್ಲರೂ ನಮ್ಮ ಜಯರಾಮಣ್ಣ ಇದ್ದಾರೆ. ಈ ಸಂಘಟಕರು ಭಾರ ಹೊತ್ತವರು ಮಾತ್ರ ಗಂಡಸರ ನಡುವೆ ಇದ್ದಾರೆ, ಬೇರೆ ಕುರ್ಚಿಗಳೆಲ್ಲ ಖಾಲಿ ಉಂಟು. ಹೆಣ್ಣುಮಕ್ಕಳು ಒಂದಿಷ್ಟು ಮಂದಿ ಕೂತಿದ್ದಾರೆ. ಇದರ ಗುಟ್ಟು ಹೇಗೆ ಅಂತ ನನಗೆ ಗೊತ್ತಾಗಲಿಲ್ಲ. ಮತ್ತು ನಮ್ಮ ಸ್ನೇಹಿತರನ್ನು ಕೇಳಿದೆ, ನಾನು ಗುರುಪ್ರಸಾದ್ ಅವರನ್ನು ಕೇಳಿದೆ. ಆಗ ಗುಟ್ಟು ಹೊರಗೆ ಬಿತ್ತು. ಇದರಲ್ಲಿ ಕೃಷಿ ಸಖಿಯರಿದ್ದಾರೆ 28 ಮಂದಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಡೌಟ್ ಉಂಟು, ಅವರು ಬಲವಂತವಾಗಿ ಕೂರಿಸಿದ್ದಾರೆ ಅಂತ ಡೌಟ್ ಉಂಟು. ಆದರೆ ಇವರ ಮುಖ ನೋಡುವಾಗ ಅವ್ರು ಸ್ವಲ್ಪ ಉತ್ಸಾಹ ಉಂಟು. ಹಾಗಾಗಿ ನಾನು ಹಲಸಿನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋದಿಲ್ಲ. ಗೇರಿನ ಬಗ್ಗೆ ಮಾತಾಡಬೇಕು ಹೇಳಿದ್ದಾರೆ ಜಯರಾಮಣ್ಣ. ಬೇಕಾ? ಗೇರು. ಹಾಗಾಗಿ ನಾನು ಈ ಕೃಷಿ ಸಖಿಯರು ಅನ್ನು ಉದ್ದೇಶಿಸಿಯೇ ಮಾತಾಡ್ತೇನೆ. ಯಾಕಂತ ಹೇಳಿದರೆ ಅವರು ಹೆಚ್ಚು ವಿಸ್ತರಣೆ ಮಾಡುವ ಶಕ್ತಿ ಇರುವವರು. ಮತ್ತು ಗುರುಪ್ರಸಾದರು ಒತ್ತಾಯ ಮಾಡಿದ್ರಿಂದ ಅವರ ಮುಖ ಬಾಡಿಲ್ಲ. ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಅಂದರೆ ಮಿನಿಮಮ್ ಗ್ಯಾರಂಟಿಯಾಗಿ ಇಷ್ಟು ಹೆಣ್ಮಕ್ಳನ್ನಾದರೂ ನಮ್ಮ ಮಾತಿಗೆ ವಿನಯ್ ಚಂದ್ರ ಅಧ್ಯಕ್ಷತೆ ಮಾಡುವಾಗ ಅಲ್ವಾ ಸರ್, ಸ್ವಲ್ಪ ಜನ ಮಿನಿಮಮ್ ಗ್ಯಾರಂಟಿ, ಈಗೆಲ್ಲ ಗ್ಯಾರಂಟಿಯಲ್ಲೇ ಅಲ್ವ ನಡೆಯೋದು. ಆಗಲಿ, ಸಂತೋಷ. ಹಾಗಾಗಿ ನಾನು ನೀವು ಸರ್ ಇವರೆಲ್ಲ ಇದೇ ಊರವರ ಇದೇ ತಾಲೂಕಿನವರು. ಓಕೆ, ಹಾಗಿದ್ರೆ ನೀವು ಮಾಡಿ ಇತರರನ್ನು ಮಾಡಿಸ್ಲಿಕ್ಕಾಗುವಂಥ ವಿಚಾರಗಳನ್ನು ಹೇಳ್ತೇವೆ ನೋಡಿ. ಹಲಸಿನ ಮೇಳಕ್ಕೆ 20 ವರ್ಷಗಳ ಚರಿತ್ರೆ ಇದೆ. ಮೊದಲು ಶುರುವಾದ್ದು ಶಿವಮೊಗ್ಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ, ಮತ್ತು ವಯನಾಡಿನಲ್ಲಿ ಉರವು ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಶುರುವಾದ್ದು. ಹಲಸಿನ ಮೇಳಗಳು ಬರ್ತಾ ತುಂಬ ಜಾಸ್ತಿ ಆಗಿವೆ. ಈ ವರ್ಷ ಕಳೆದ ವರ್ಷಕ್ಕಿಂತಲೂ ಜಾಸ್ತಿ ಆಗಿದೆ. ಆದರೆ ಇದರಲ್ಲಿ ಹಲವು ಉತ್ಸವಗಳು ಕಮರ್ಷಿಯಲೈಸ್ ಆಗಿ ಹೋಗಿವೆ. ಇಲ್ಲಿ ಒಂದು 2-3 ಹಪ್ಪಳದ ಅಂಗಡಿ, ಚಿಪ್ಸಿನ ಅಂಗಡಿ ಇರುತ್ತೆ. ಮತ್ತು ನಿಮಗೆ ಲಂಗ, ಗೌನು, ನೈಟಿ, ಬಳೆ, ಮಣಿಸರಕ್ಕು ಇದನ್ನೆಲ್ಲ ಮಾರುವಂಥವು ಇರ್ತವೆ. ಅಂದರೆ ಹಲಸಿನ ಮೇಳಗಳು ಬರ್ತಾ ಮೀನು ಹಿಡಿಯುವ ನಕ್ರಿನ ಹಾಗೆ ಆಗಿ ಹೋಗಿದೆ. ಜನ ಬರಲಿಕ್ಕೆ ಹಲಸು, ಬಂದ ಮೇಲೆ ಗೌನು, ನೈಟಿ, ಈ ಥರ ಆಗಿದೆ. ಇದು ಅಷ್ಟು ಒಳ್ಳೆ ಆರೋಗ್ಯಕರ ಬೆಳವಣಿಗೆ ಅಲ್ಲ. ಕೇರಳದಲ್ಲಿಯೂ ಆಗ್ತಾ ಇದೆ. ಈ ಹಲಸಿನ ಹಣ್ಣಿನ ಸ್ವೀಟ್ ಇದು ಹಲ್ವಾ ಮಾಡಿದವರು ಅಂಗಡಿ ಎದುರು ತೆರೆದಿರ್ತಾರೆ. ಯಾರ ಮೇಲೂ ವೈಯಕ್ತಿಕವಾಗಿ ನನಗೆ ದ್ವೇಷ ಇಲ್ಲ. ಭಾಳ ಕಡೆ ಹಲಸಿನ ಹಣ್ಣಿನ ಹಲ್ವಾ ಸ್ಯಾಂಪಲ್ ಕೊಟ್ಟದ್ರಲ್ಲಿ ಹಲಸಿನ ಹಣ್ಣು ಇರುತ್ತೆ, ಉಳಿದದ್ರಲ್ಲಿ ಇರೋದಿಲ್ಲ. ಈ ಥರ ಎಲ್ಲ ಆಗುತ್ತೆ. ಇರಲಿ, ಅವನ್ನೆಲ್ಲ ಬಿಡೋಣ ಸ್ವಲ್ಪ ಹೊತ್ತಿಗೆ. ಹಲಸಿನ ಮೇಳಗಳು ಆಯಾಯ ಊರಿನಲ್ಲಿ ಇರುವ ಜನ ಸಮುದಾಯ, ಕೃಷಿಕ ಸಮುದಾಯ ಒಂದಷ್ಟು ಆದಾಯ ಸಂಪಾದಿಸಲಿಕ್ಕೆ ಭರವಸೆ ಕೊಡುವ, ದಾರಿ ತೋರಿಸುವ ಉತ್ಸವಗಳಾಗಬೇಕು. ಹೊರತು ಲೆಕ್ಕ ಹಾಕ್ಕೊಂಡು ಇಷ್ಟು ಮೇಳ ಆಯಿತು ಅಂತ ಲೆಕ್ಕ ಹಾಕಲಿಕ್ಕಲ್ಲ. ಹಲಸಿನ ಮೇಳ ಇಟ್ ಶುಡ್ ಬಿ ಓನ್ಲಿ ಎ ಮೀನ್ಸ್. ಅದು ಆ ಊರಿನ ಹಲಸು ಅಭಿವೃದ್ಧಿಗೆ, ಆ ಊರಿನಲ್ಲಿ ಟನ್ಗಟ್ಟಲೆ, ಲೋಡುಗಟ್ಟಲೆ ತಯಾರಾಗುವ ಹಲಸಿನಿಂದ ಒಂದಿಷ್ಟು ರೊಕ್ಕ ಸಂಪಾದಿಸುವ ಧೈರ್ಯವನ್ನು ಮತ್ತು ದಾರಿಯನ್ನು ಎರಡನ್ನೂ ತೋರಿಸುವ ಒಂದು ಉದಾಹರಣೆ ಆಗಬೇಕು. ಒಂದು ಉತ್ಸವ, ಒಂದು ಈವೆಂಟ್ ಆಗಬೇಕು. ಸಾಧ್ಯತೆ ಇದೆ. ಇವತ್ತು ಪುತ್ತೂರಿನಲ್ಲಿ ನನಗೆ ಗೊತ್ತಿಲ್ಲ, ಸುಳ್ಯದ ಮಿತ್ರರು ಇಷ್ಟೇ ಯಾಕೆ ಹಿಂದೆ ಬಿದ್ದರೂ ಗೊತ್ತಿಲ್ಲ, ಪುತ್ತೂರಿನಲ್ಲಿ 8ನೇ ಮೇಳ ನಡೀತಾ ಇದೆ, ನಡೆದೋಯ್ತು. ಪುತ್ತೂರಿನಲ್ಲಿ ನಡೆದಿರೋ ಮೇಳ ಸ್ವಲ್ಪ ಧೈರ್ಯ ಕೊಟ್ಟಿದೆ, ಸ್ವಲ್ಪ ಬದಲಾವಣೆ ತಂದಿದೆ. ಪುತ್ತೂರಿನಲ್ಲಿ ಈಗ ಹಲಸಿನಿಂದ ಹಣ ಸಂಪಾದಿಸುವವರು ಸುತ್ತಮುತ್ತ ಸಾಕಷ್ಟು ಮಂದಿ ಇದ್ದಾರೆ, ಸಣ್ಣ ರೀತಿಯಲ್ಲಿ ಆದರೂ ಕೂಡ. ನೋಡಿ, ಕೇರಳ ಇಡೀ ದೇಶದಲ್ಲಿ ಹಲಸಿನ ಅಭಿವೃದ್ಧಿಯಲ್ಲಿ ಮುಂದೆ ಇದೆ. ಆದರೆ ನಿನ್ನೆ ನನಗೊಂದು ಅಂಕಿಅಂಶ ಸಿಕ್ಕಿತು. 30 ಲಕ್ಷ ಹಲಸು ವರ್ಷಕ್ಕೆ, ಅಂದರೆ ಹೆಚ್ಚು ಕಡಿಮೆ ಒಂದು 18 ಲಕ್ಷ ಟನ್ ಅಂತೆ. 18 ಲಕ್ಷ ಟನ್ ಬೆಳೆಸ್ತಾರೆ ಕೇರಳದಲ್ಲಿ. ಅದರಲ್ಲಿ ಹಣ ತರುವುದು 1 ಲಕ್ಷ. ಇದು ಸರ್ಕಾರಿ ಲೆಕ್ಕಾಚಾರ, 1 ಲಕ್ಷ ಟನ್ ಅಂತ ಹೇಳ್ತಾರೆ. ನಿಜವಾಗಿ ಅದು 1 ಲಕ್ಷ ಅಲ್ಲ, ಇನ್ನೂ ಜಾಸ್ತಿ ಇರ್ತದೆ. ಸರ್ಕಾರದ ಲೆಕ್ಕಕ್ಕೆಲ್ಲವೂ ಸಿಗುವುದಿಲ್ಲ. ನಾವು ಅಂಕಿಅಂಶವನ್ನು ಸಿಕ್ಕಾಪಟ್ಟಿದೆ, ನಂಬಬಾರ್ದು. ಇರಲಿ, ನಾವು ಎಷ್ಟು ಹಲಸು ಉತ್ಪಾದಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಹಲಸಿನ ರಂಗದಲ್ಲಿ ಆಗುವ ಬದಲಾವಣೆ
ನಮ್ಮ ಮನೆಗೂ ತಲುಪಿ ನಿಮ್ಮ ಸುಳ್ಯದ ಮೂಲೆ ಮೂಲೆಗಳಿಗೂ ಗುತ್ತಿಗಾರಿಗೂ ಎಲ್ಲ ಕಡೆಗೂ ಹಬ್ಬಬೇಕಿದ್ದರೆ ಒಂದಷ್ಟು ಕಾಲ ಬೇಕು. ಆದರೆ ನಾವು ಈಗಿಂದಲೇ ಪ್ರಯತ್ನ ಮಾಡಿದರೆ ಬೆಳೆಯುವ ಹಲಸಿಂದ ಒಂದಿಷ್ಟಾದರೂ ಆದಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇವತ್ತು ಹಳ್ಳಿಯವರು ಕೃಷಿಕರು ಸುಲಭದಲ್ಲಿ ಮಾಡಲಿಕ್ಕಾಗುವಂಥದ್ದು 2-3 ವಿದ್ಯೆಗಳಿವೆ, ಸಾಕಷ್ಟಿವೆ. ಲೋಟೆಕ್, ಕಡಿಮೆ ತಂತ್ರಜ್ಞಾನ, ಕಡಿಮೆ ಬಂಡವಾಳ ಇಟ್ಕೊಂಡು ಅಥವಾ ಸುತ್ತಮುತ್ತಲಿನ 4-6 ಕುಟುಂಬದವರು ಸೇರಿ ಮಾಡಿಕೊಳ್ಳುವಂಥ ಉದ್ದಿಮೆಗಳು ಸಾಕಷ್ಟಿವೆ. ಅದರಲ್ಲಿ ಒಂದು ಸಿಂಪಲ್ ಆಗಿರುವಂಥದ್ದು ಗುಜ್ಜೆ, ರೆಡಿ ಟು ಕುಕ್ ಆ್ಯಂಡ್ ರೆಡಿ ಟು ಈಟ್, ತಿನ್ನಲು ಸಿದ್ಧ ಮತ್ತು ಅಡುಗೆಗೆ ಸಿದ್ಧ ಅಂತ. ಅಂದರೆ ಇವತ್ತು ಸಿದ್ಧ ತರಕಾರಿಗೆ ಬೆಲೆ ಜಾಸ್ತಿ. ಶ್ರೀಲಂಕಾದಲ್ಲಿ ನಾವು ಅದನ್ನೇ ಅಧ್ಯಯನ ಮಾಡಲಿಕ್ಕೆ ಶ್ರೀಲಂಕಾಕ್ಕೆ ಹೋಗಿದ್ದೆವು. ಶ್ರೀಲಂಕಾದಲ್ಲಿ ಹೆಚ್ಚು ಕಡಿಮೆ ಒಂದು 40% ಗುಜ್ಜೆಯನ್ನು ಅವರು ತಿನ್ನಲು ಸಿದ್ಧ ಅಡುಗೆಗೆ ಸಿದ್ಧ ಮಾಡಿ ಮಾರ್ತಾ ಇದ್ದಾರೆ. ಭಾಳ ಸುಲಭವಾಗಿ, ದೊಡ್ಡ ದೊಡ್ಡ ಯಂತ್ರಗಳ ಅವಶ್ಯಕತೆ ಇಲ್ಲದೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಗುಜ್ಜೆ ಏನಾಗ್ತದೆ ಅಂದರೆ, ಗುಜ್ಜೆಯನ್ನು ತೆಗೆದು ನೀವು ಕತ್ತರಿಸಿದ ಕೂಡಲೇ ಒಂದು ಬ್ರೌನಿಂಗ್ ಅಂತ ಶುರುವಾಗುತ್ತೆ. ಅದು ಕಂದು ಬಣ್ಣ ಕಾಣಲಿಕ್ಕೆ ಶುರುವಾಗ್ತದೆ. ಕಂದು ಬಣ್ಣ ಬಂದರೆ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ಆದರೆ ರೊಕ್ಕ ಕೊಡುವವನಿಗೆ ಅದು ಸ್ವಲ್ಪ ಮುಖ ಬಾಡ್ತದೆ, ಇದು ಎಂಥ ಕಂದಾಗಿದೆ ಅಂತ. ಅದನ್ನು ಸುಲಭದಲ್ಲಿ, ಅದೇನು ಆಕ್ಸಿಡೇಷನ್ ಆಗುತ್ತೆ, ಸುಲಭದಲ್ಲಿ ಅದನ್ನು ಲಿಂಬೆ ರಸವೋ, ಸುಲಭ ಸಣ್ಣ ಸಣ್ಣ ತಂತ್ರಗಳಿವೆ, ಅದನ್ನು ನಾವು ಬ್ರೌನ್ ಆಗದ ಹಾಗೆ ಮಾಡ್ಬೋದು. ದಿನ ದಿನ ಒಂದಿಷ್ಟು ಗುಜ್ಜೆಯನ್ನು, ಅಡುಗೆ ಮಾಡಲಿಕ್ಕಾಗುವಂಥ ಗುಜ್ಜೆಯನ್ನು ತಯಾರು ಮಾಡಿ, ತುಂಡು ಮಾಡಿ, ಪ್ಯಾಕೆಟ್ನಲ್ಲಿ ಹಾಕಿ ನಮ್ಮ ಅಂಗಡಿಗಳಲ್ಲಿ ಹಳ್ಳಿ ಮೂಲೆಯಲ್ಲಿ ಕೂಡ ಇದನ್ನು ಮಾರಾಟ ಮಾಡ್ಬೋದು. ಅಥವಾ ಹಳ್ಳಿ ಮೂಲೆಯಿಂದ ಬೆಳಗ್ಗೆ ಹೋಗುವ ಬಸ್ನಲ್ಲಿ ಒಂದು ಕ್ರೇಟ್ನಲ್ಲಿ ಹಾಕಿ ಕಳಿಸ್ಬೋದು. ಹಾಗೆ ಹಣ್ಣು, ಸೊಳೆ ಹಣ್ಣು ಮೌಲ್ಯವರ್ಧನೆ ಅಂತ ಹೇಳಿದ ಕೂಡಲೇ ಲಕ್ಷಗಟ್ಟಲೆ, ಸಾವಿರಾರು ರೂಪಾಯಿಯ ಯಂತ್ರ ಕೊಂಡುಕೊಂಡು ಬ್ಯಾಂಕಿನವ್ರ ಹತ್ರ ಸಾಲ ಕೇಳಿಕೊಂಡು ಅದಕ್ಕೆ ಪರ್ಸೆಂಟೇಜು ಆಮೇಲೆ ಜಾಮೀನಿಗೆ ಯಾರು ಸಿಗ್ತಾರೆ ಅಂತೆಲ್ಲ ನೋಡಿಕೊಂಡು ತಲೆ ಬಿಸಿ ಮಾಡಬೇಕಾಗಿಲ್ಲ. ಸಣ್ಣ ರೀತಿಯಿಂದ ಶುರು ಮಾಡಬಹುದು. ಫಿಜಿ ಅಂತ ಒಂದು ದ್ವೀಪ ಇದೆ. ಆ ದ್ವೀಪದಲ್ಲಿ ಒಂದು 30% ಇರೋರು ಭಾರತೀಯ ಸಂಜಾತರೇ ಇರೋರು. ಫಿಜಿಯಲ್ಲಿ ಇವತ್ತು ಹೆಣ್ಣುಮಕ್ಕಳು, ಎಷ್ಟೋ ಕುಟುಂಬದವರು ವರ್ಷಕ್ಕೆ ಸುಮಾರು ಹಣ ಸಂಪಾದಿಸ್ತಾರೆ. ಹೇಗೆ ಸಂಪಾದಿಸ್ತಾರೆ? ತಮ್ಮ ಮನೆಯಲ್ಲಿರುವ ಸುತ್ತಮುತ್ತಲಿರುವಂಥ ಗುಜ್ಜೆಯನ್ನು, ಹಲಸನ್ನು ಅಥವಾ ಮಾರ್ಕೆಟಿಂದ ಕೊಂಡು ತಂದರೂ ಅಡ್ಡಿ ಇಲ್ಲ, ಅದನ್ನು ಪ್ರತಿದಿನ, ವಾರಕ್ಕೊಂದೆರಡು ಸಲ ಅಥವಾ ಪ್ರತಿದಿನ ತಿನ್ನಲು ಸಿದ್ಧವಾಗುವ ರೂಪಕ್ಕೆ ತಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಶನಿವಾರ ನಮ್ಮ ಗುಜ್ಜೆ ಪ್ಯಾಕೆಟ್ ತಯಾರಾಗ್ತದೆ, ಬೇಕಾದವರು ಆರ್ಡ್ರ್ ಕೊಡಿ ಅಂತ. ಮದುವೆಗೋ ಮುಂಜಿಗೋ ಇನ್ನೇನು ಬೇಕೋ, ಬೇಕಿದ್ದರೆ ಡೋರ್ ಡೆಲಿವರಿ ಇದೆ ಅಂತ ಕೊಡ್ತಿದ್ದಾರೆ. ಇಷ್ಟೇ, ಆ ಬಳಕೆದಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದನ್ನು ಕೊಟ್ಬಿಟ್ರಾಯಿತು. ಅದರಲ್ಲಿ ದೊಡ್ಡ ತಂತ್ರಜ್ಞಾನ ಏನಿಲ್ಲ, ಕಲ್ತ್ಕೊಳ್ಬೋದು. ಅದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರುವವರು ನಮ್ಮ ಸುತ್ತಮುತ್ತ ಇದ್ದಾರೆ. ಆದರೆ ಈ ರೆಡಿ ಟು ಈಟ್ ಮತ್ತು ರೆಡಿ ಟು ಕುಕ್ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಖ್ಯಾತಿ ಪಡೆದಿಲ್ಲ. ಸುಲಭವಾಗಿ ಮಾಡ್ಬೋದು. ಬೆಂಗಳೂರಿನಲ್ಲಿ ಇವತ್ತು ಫ್ರೂಟ್ ವ್ಯಾಲಿ ಅಂತ ಒಂದು ಕಂಪನಿ ಇದೆ, ಕೇರಳದವರು. ಫ್ರೂಟ್ ವ್ಯಾಲಿ ಕಂಪನಿ ಚಂದ AC ರೂಮ್ ಮಾಡಿ, ಕೆಳಗೆ ಕೂತ್ಕೊಂಡು ನಾವು ಗೊಬ್ಬರ ತಂದ ಚೀಲದಲ್ಲಿ ಕತ್ತರಿಸಿ ಹಾಕೋದಲ್ಲ, ಭಾಳ ಹೈಜೀನಿಕಲಿ ಸ್ಟೀಲ್ನ ಟೇಬಲ್ಗಳನ್ನು ಕೊಟ್ಟು ಅಲ್ಲಿ ಹಲಸಿನ ಹಣ್ಣನ್ನು ಚೆನ್ನಾಗಿ ಮೊದಲು ತೊಳೆದು ತಲೆಗೆ ಕೈಗೆಲ್ಲ ಗೌಸುಗಳನ್ನು ಹಾಕ್ಕೊಂಡು ಅದನ್ನು ಸೊಳೆ ಬಿಡಿಸಿ ಅವರು ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಪ್ರತಿದಿನ ಕಳಿಸ್ತಾರೆ. ಬಹುಶಃ ಒಂದು 2,500-3,000 ಎಷ್ಟು ಪ್ಯಾಕೆಟ್ ಹೋಗುತ್ತೋ ನನಗೆ ಲೇಟೆಸ್ಟ್ ಅಂಕಿಅಂಶ ಗೊತ್ತಿಲ್ಲ. ಆದರೆ ಬೆಂಗಳೂರಿನಲ್ಲಿ ನೀವು ಗುಜ್ಜೆ ಮತ್ತು ಹಣ್ಣು, ಬೆಂಗಳೂರು ಬೇಡ, ಮಂಗಳೂರು ಬೇಡ, ಸುಳ್ಯ ಮಾತ್ರ ಅಲ್ಲ, ಗುತ್ತಿಗಾರ್ನಲ್ಲೂ ಕೂಡ ನೀವು ಮಾರ್ಬೋದು, ಜಾಲ್ಸೂರಿನಲ್ಲಿ ಕೂಡ ಮಾರ್ಬೋದು. ಯಾಕೆಂತ ಹೇಳಿದರೆ, ಇವತ್ತು ನಿಮ್ಮ ಮರದಲ್ಲಿ ಅದ್ಭುತವಾದ ಹಣ್ಣು ಇರ್ಬೋದು, ವಿನಯ್ ಚಂದ್ರರ ಹತ್ರ 3 ತಲೆಮಾರಿಗೆ ವಿಶೇಷವಾದ ಒಂದು ಹಣ್ಣು ಇರ್ಬೋದು. ಆದರೆ ಅವರಿಗೆ ಅದನ್ನು ತಿನ್ನಬೇಕಿದ್ದರೆ ಕುഞ്ഞಪ್ಪ ನಾಯಕನ ಸಹಾಯ ಬೇಕು, ಅವ ನಾಳೆ ಬರಬೇಕು, ತೆಗಿಬೇಕು, ಆಮೇಲೆ ತೆಗೆದೆಲ್ಲಾಗೋದು ಹಣ್ಣಾಗಿರಬೇಕು ಅಲ್ವಾ, ಹಣ್ಣು ಸರಿಯಾಗಿರಬೇಕು, ಓವರ್ ರೈಪ್ ಆಗಿರ್ಬೋದು, 108 ಸಂಗತಿಗಳುಂಟು. ಬದಲಿಗೆ ಇಲ್ಲಿ ಸುಳ್ಯದಲ್ಲಿ ಅಂಗಡಿಯಲ್ಲಿ ಇದ್ದರೆ ಒಂದು 100 ರೂಪಾಯಿ ಕೊಟ್ಟು ಒಂಜಿ ಕೊಂಡಲೆ ಅಂತ ಹೇಳಿದರೆ ಕೂಡಲೇ ತಯಾರು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ರೆಡಿ ಟು ಕುಕ್ಕಿಗೆ ತುಂಬ ಅವಕಾಶ ಇದೆ. ಫ್ರೂಟ್ಸ್ ವ್ಯಾಲಿಯವರ ಹತ್ರ ನಾನು ಕೇಳಿದೆ, ಅವರು ಜೋಮಿ ಅಂತ ಇದ್ದಾರೆ, ಅವರು ಜೋಮಿಯವರ ಹತ್ರ ಕೇಳಿದೆ, ಸರ್ ಈ ಬೆಂಗಳೂರಿನಲ್ಲಿ ರೆಡಿ ಟು ಈಟ್ ಹಲಸಿನ ಸೊಳೆ
ಎಷ್ಟು ಸೊಳ್ಳೆ ಮಾರ್ಬೋದು, ಎಷ್ಟು ಪೊಟೆನ್ಷಿಯಲ್ ಇದೆ, ಎಷ್ಟು ಸೊಳ್ಳೆ ಮಾರಲಿಕ್ಕೆ ಅವಕಾಶ ಇದೆ. ಅವ್ರು ಕೇಳಿದ್ರು 5 ನಿಮಿಷ ಟೈಮ್ ಕೊಡಿ ಹೇಳಿದರು. ಡ್ರೈವ್ ಮಾಡ್ತಾಯಿದ್ರು ಕಾರು, 5 ನಿಮಿಷ ತಗೊಳ್ಳಿ ಹೇಳಿದೆ. ತೆಗೆದ ಕೂಡಲೇ ಅವ್ರು ಹೇಳಿದರು, ಬೆಂಗಳೂರು ದಿನಕ್ಕೆ 1 ಕೋಟಿ ರೂಪಾಯಿ ಮೌಲ್ಯದ ಹಲಸಿನ ಹಣ್ಣಿನ ಸೊಳೆಯನ್ನು ಪ್ಯಾಕ್ ಮಾಡಿ ಕೊಟ್ಟರೆ ತಿನ್ನಬಹುದು ಅಂತ ಹೇಳಿದರು. 1 ಕೋಟಿ ಮೌಲ್ಯ, ಯೋಚನೆ ಮಾಡಿ. ಇಡೀ ಹಲಸಲ್ಲ, ಬರೀ ಸೊಳ್ಳೆಯಾಗಿ ಬಿಡಿಸಿದ್ದು. ಹಾಗೆ ನಮ್ಮ ಹಳ್ಳಿಗಳಲ್ಲಿ ಕೂಡ ಇದು ಸಾಧ್ಯ. ನಮ್ಮ ಪತ್ರಿಕೆಯಲ್ಲಿ ವರದಿ ಬಂದ ಮೇಲೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಮೀಯಪ್ಪದವು ಅಂತ ಇದೆ. ಮೀಯಪ್ಪದವು ಒಂದು ಸಣ್ಣ ಜಾಗ, ಅಲ್ಲಿ ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡು ಕಾಯಿ ಸೊಳೆಯನ್ನು ಬಿಡಿಸಿ ಪ್ಯಾಕ್ ಮಾಡಿ ಕೊಟ್ಟರು. ಅಲ್ಲಿ ರಾಜ ಅಂತ ಒಬ್ಬ ಅಂಗಡಿಯವ ಇದ್ದಾನೆ, ಅವನಿಗೆ ಕೊಟ್ಟರು. 20, 30, 40 ಪ್ಯಾಕೆಟ್ಗಳನ್ನು ಅವನು ಮಾರಲಿಕ್ಕೆ ಸಾಧ್ಯ ಆಯಿತು. ಯಾಕೆ ಅಂತ ಹೇಳಿದರೆ, ನಾನು ಕೇಳಿದೆ ರಾಜನ ಹತ್ರ, ನಾನು ಕೇಳಿದೆ, ಇದು ಹೇಗೆ ಇಷ್ಟು ಹಳ್ಳಿ ಮೂಲೆಯಲ್ಲಿ ನೀವು ಕಾಯಿ ಸೊಳೆಯನ್ನು ಪ್ಯಾಕ್ ಮಾಡಿದ್ದು ಮಾರ್ತಾರೆ, ಮನೆಯಲ್ಲೆಲ್ಲ ಸಾಕಷ್ಟು ಬಿದ್ದು ಕೊಳ್ತು ಹೋಗುವ ಹಲಸಿರುವವರಲ್ಲಿ. ಅವ ಹೇಳಿದ, ಸರ್ ನನಗೆ 2 ಥರದ ಗಿರಾಕಿಗಳಿದ್ದಾರೆ. ಅದು ಯಾವ ಥರ ಕೇಳಿದೆ. ಒಂದು ಬೆಳಿಗ್ಗೆ ಬರುವವರು, ಮಧ್ಯಾಹ್ನ ಊಟಕ್ಕೆ ತಯಾರು ಮಾಡಲಿಕ್ಕೆ ಸೊಳ್ಳೆ ತಗೊಂಡು ಹೋಗುವವರು. ಇನ್ನೊಂದು ಕತ್ತಲಾದ ಮೇಲೆ ಬರುವವರು. ನನಗೆ ಈ ಕತ್ತಲಾದ ಮೇಲೆ ಬರುವವರ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯಿತು. ಅದು ಯಾಕೆ ಕತ್ತಲಾದ ಮೇಲೆ ಬರ್ತಾರೆ, ಅವರು ಹಗಲು ಕಳ್ಳರಾಗಿ ಯಾಕೆ ಬರ್ತಾರೆ ಅಂತ ಕೇಳಿದ್ದು, ತಮಾಷೆ ಕೇಳಿದ್ದು. ಅವ್ರು ಹೇಳಿದರು, ಸರ್ ಕತ್ತಲಾದ ಮೇಲೆ ಬರುವುದರಲ್ಲಿ ಒಂದು ಉದ್ದೇಶ ಉಂಟು. ಅವರ ಮನೆಯಲ್ಲಿ ಸಾಕಷ್ಟು ಹಲಸು ಬಿದ್ದು ಕೊಳಿತಾ ಉಂಟು. ಬೇರೆಯವರು ನೋಡಿದರೆ ಇದನ್ನು ತಗೊಂಡು ಹೋಗೋದು ಅಂತ ಅವರಿಗೆ ಮನಸ್ಸಿಗೆ ಬೇಸರ, ಅವರು ಸ್ವಲ್ಪ ಮುಜುಗರ ಆಗ್ತದೆ. ಹಾಗೆ ಸಂಜೆ ಬಂದು ಕೊಂಡು ಹೋಗ್ತಾರೆ. ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ. ಕೇರಳದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ, ಕಣ್ಣೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯಿತು. ನಾನು ಸಾಕಷ್ಟು ಹಲಸಿನ ಉತ್ಸವಗಳಲ್ಲಿ ಭಾಗವಹಿಸಿದ್ದೇನೆ. ಅಲ್ಲಿ ಹೋದಾಗ ಒಂದಿಷ್ಟು ಹೆಣ್ಮಕ್ಳು ಹಲಸಿನ ಸೊಳ್ಳೆ ಬಿಡಿಸಿ ಮಾರಲಿಕ್ಕೆ ಹೊರಟಿದ್ರು. ಹಣ್ಣಲ್ಲ, ಕಾಯಿ. ಹಣ್ಣು ಬೇರೆ ಮಾಡಬಹುದು ಬಿಡಿ. ಆಗ ನಮ್ಮ ಪಂಕಜಾಕ್ಷನ್ ಅಂತ ಒಬ್ಬರು ಇದ್ದಾರೆ, ಹಲಸಿನ ರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ ಒಬ್ಬರು NGO ಅವರು, ನಮ್ಮ ಪ್ರಸಾದ ಹಾಗೆ ಹಿನ್ನೆಲೆಯಿಂದ ಭಾಳ ಪ್ರೀತಿಯಿಂದ ಕೆಲಸ ಮಾಡಿದವರು ಒಬ್ಬರು ಇದ್ದಾರೆ. ಪಂಕಜಾಕ್ಷನ್ ಬಂದು ಕೇಳಿದರು, ಪಡ್ರೇಜಿ ನೋಡಿ ಇವರಿಗೆ ಏನಾದರೂ ರೊಕ್ಕ ಬಂದಿತ್ತಾ ಅದೆಂತ ಕೇಳಿದೆ. ಸರ್, ಈಗ ನೀವು ಬರುವಾಗ ರಸ್ತೆಯಲ್ಲೇ ನೋಡಲಿಲ್ಲ, ಕೊಳೆದು ಹೋಗ್ತದಲ್ಲ ಹಲಸು, ಇವರಿಗೆ ನಾಳೆ ಏನಾದರೂ ಹಣ ಸಿಕ್ಕಿತಾ ಅಲ್ಲ ನಿರಾಶೆಯಿಂದ ಹೋದಾರ, ನನಗೆ ಇವರಿಗೆ ನಿರಾಸೆ ಆಗ್ಬೋದು ಅಂತ ಕಾಣ್ತದೆ. ನಾನು ಹೇಳಿದೆ, ನಾಳೆ ಸಂಜೆ ಪುನಃ ಮಾತಾಡುವ, ಇವರಿಗೆ ಖಂಡಿತ ನಿರಾಶೆ ಆಗಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅವರು ಫೋನ್ ಮಾಡಿ ಹೇಳಿದರು, ಒಬ್ಬೊಬ್ಬರಿಗೆ 3,000 ರೂಪಾಯಿ ಸಿಕ್ಕಿತಂತೆ ಸರ್ ಮರುದಿವಸ. ಅಂದರೆ ಹಲಸಿನ ಹಣ್ಣು ಕೊಳೆತು ನಾರುವ ಊರಲ್ಲಿ ಕೂಡ ನೀವು ಬಾಯಿಗೆ ತಿನ್ನುವ ಹಾಗೆ ಸಿದ್ಧ ಮಾಡಿ ಕೊಡ್ತಾ ಇದ್ದರೆ ಅದಕ್ಕೆ ಸುಳ್ಯ ಮಾತ್ರ ಅಲ್ಲ, ಸುಳ್ಯ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಗಿರಾಕಿ ಆಗಲಿಕ್ಕೆ ಸಾಧ್ಯ, ಸ್ವಲ್ಪ ಹೆಚ್ಚು ಕಡಿಮೆ ಅಂತ. ಇದನ್ನು ಮಾತ್ರ ಒಂದು ಚೆನ್ನಾಗಿ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಇಟ್ಕೊಂಡು ಮಾಡಬೇಕು. ಇನ್ನು ಎಷ್ಟೋ ಸಾಧ್ಯತೆಗಳು, ಬರೇ ಚಿಪ್ಸಿಗಾಗುವ ಮರಗಳು, ಆಗದ ಮರಗಳು ಅಂತಿವೆ. ದೋಸೆ ಮರಗಳು ಅಂತ ಮಧ್ಯಮ ವರ್ಗದ ಕೃಷಿ ಕುಟುಂಬಗಳಲ್ಲಿ ಎಲ್ಲರೂ ಹೋಗಿ ಹೆಣ್ಮಕ್ಳ ಹತ್ರ ಕೇಳಿದರೆ ದೋಸೆ ಮರ ಅಂತ ಇರ್ತದೆ. ಅವರು ದೋಸೆ ಮರ ಅಂತ ಅಷ್ಟೇ ಹೆಸರಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ದೋಸೆ ಮಾಡಲಿಕ್ಕೆ ಪ್ರಶಸ್ತ. ಎಲ್ಲ ಮರದ ದೋಸೆ ಆಗೋದಿಲ್ಲ. ಮಾತ್ರ ಅಲ್ಲ, ಇಲ್ಲಿ ಕೆಲವು ಅದ್ಭುತ ದೋಸೆ ಮರಗಳಿವೆ. ಎಷ್ಟು ಅಂತ ಹೇಳಿದರೆ, ಒಂದಿಷ್ಟು ಅಕ್ಕಿ ಹಾಕದೆ ದೋಸೆ ಮಾಡಲಿಕ್ಕಾಗುವ ಮರಗಳು ನಮ್ಮ ಸುಮಾರು ಕೃಷಿ ಕುಟುಂಬಗಳಲ್ಲಿ ಇದೆ. ಯಾರ ಹತ್ರ ಅದ್ರ ಇದೆಯಾ ನಿಮ್ಮ ಮನೆಗಳಲ್ಲಿ? ಅಕ್ಕಿ ಹಾಕದೆ ದೋಸೆ ಮಾಡಲಿಕ್ಕಾಗುವ ಮರಗಳಿರೋರು ಇದ್ದೀರಾ? ಇಲ್ಲಾಂದರೆ ಕೇಳಿ ನೋಡಿ, ನಿಮ್ಮಲ್ಲೇ ಇರ್ಬೋದು. ನೀವು ತಾಯಿ ಹತ್ರ ಕೇಳಿದರೆ ಗೊತ್ತಾಗ್ಬೋದು, ಅಜ್ಜಿ ಹತ್ರ ಕೇಳಿದರೆ ಗೊತ್ತಾಗ್ಬೋದು. ಇದು ನಾಳೆ ದಿವಸ, ಇವತ್ತು ಡಯಾಬಿಟಿಸ್ ಮಾತ್ರ ಅಲ್ಲ, ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ, ದೇಹ ತೂಕ ಕಡಿಮೆ ಮಾಡಲಿಕ್ಕೆ ಮತ್ತು ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲಿಕ್ಕೆ ಹಲಸು ಸಹಾಯ ಮಾಡ್ತದೆ ಅಂತ ಹೇಳುವ ಮಾಹಿತಿ ದೊಡ್ಡದಾಗಿ ಜಗತ್ತಿನೆದುರು ಬರುವಾಗ, ಖಂಡಿತವಾಗಿಯೂ ಎಲ್ಲಿ ಮೂಲೆಯಲ್ಲಿ ಇದ್ದರೂ ಕೂಡ ಕೊಯ್ಲಿಕ್ಕೆ ಜನ ಇಲ್ಲದಿದ್ದರೂ ಜನ ತಯಾರಾಗ್ತಾರೆ. ಸ್ವಲ್ಪ ಸಂಬಳ ಜಾಸ್ತಿ ಕೊಡಬೇಕಾಗಿದೆ. ಹಾಗಾಗಿ ನಾವು ಈಗಲೇ ಸಣ್ಣ ರೀತಿಯಲ್ಲಾದರೂ ಕೂಡ ಹಲಸಿನಿಂದ ಒಂದಷ್ಟು ಹಣ ಸಂಪಾದಿಸುವ ದಾರಿಗೆ ಬರಬೇಕು. ನೋಡಿ, ಅಲ್ಲಿ ಹಲಸಿನ ಹಣ್ಣಿನ ಅಂಗಡಿ ಇಟ್ಟಿದ್ದಾರಲ್ಲ, ಯಾರಾದರೂ ಹೋಗಿ ನೋಡಿದ್ರಾ? ಆಂಧ್ರದವರು, ಎಷ್ಟು ದೂರ ಇದೆ ಆಂಧ್ರದ ಬಾರ್ಡ್ರು? ಕಡಿಮೆ ಅಂದರೂ ಎಷ್ಟು ದೂರ ಇದೆ ಅಲ್ವಾ? ಕರಾವಳಿಯಲ್ಲಿ ಈ ವರ್ಷ ಒಂದು 30 ಹಲಸಿನ ಮೇಳ ಕನಿಷ್ಠ ಆಗಿದೆ. ಇದಕ್ಕೆಲ್ಲ ಎಲ್ಲಿಂದ ಹಲಸು ಬರ್ತಾನೆ ಅಂತ ನೀವು ಕಣ್ಣಿನಲ್ಲಿ ನೋಡಿಬಿಟ್ರೆ ಸಾಕು. ಅದೆಲ್ಲ ಬಹಳ ವೃತ್ತಿಪರವಾಗಿ ಬೆಳೆಸಿದ ಹಲಸಿನ ಹಣ್ಣು. ಅದರಲ್ಲಿ ನಿಮಗೆ ಹೀಗೆ ನಿಮ್ಮ ಏನು ಅಂದರೆ ಕನಕಮಜಲ್ನ ರಸ್ತೆ ಆಗಿ ಈಗ ಇರೋದಿಲ್ಲ. ಅದರಲ್ಲಿ ಉರುಟಾಗಿರ್ತದೆ. ಅಂದರೆ ಒಳ್ಳೆ ಪ್ರೊಫೆಷನಲ್ ಆಗಿ ಬೆಳೆಸಿದ್ದು. ಉರುಟಾಗಿಸ್ಲಿಕ್ಕೂ ಒಂದು ತಂತ್ರ ಇದೆ. ಪಂದ್ವೃತ್ತಿ ಯಾವ ಹಲಸು ಕೂಡ ಹೀಗಿರೋದಿಲ್ಲ. ಅಂಥದ್ದಿದ್ದರೆ ಅವ್ರು ಮರವನ್ನೇ ಕಡಿದು ಬಿಡ್ತಾರೆ. ಆಂಧ್ರದಿಂದ ಬರ್ತಾರೆ, 300 ಕಿಲೋಮೀಟರ್ 450 ಕಿಲೋಮೀಟರ್ ದೂರದಿಂದ ತೂಬುಗೆರೆಯಿಂದ ಬರ್ತಾರೆ. ಇದೊಂದು ದೊಡ್ಡ ಅದ್ಭುತ ಅಲ್ವಾ? ಒಂದು ನಮ್ಮ ಮನೆಯಲ್ಲಿ ಲೋಡುಗಟ್ಟಲೆ ಹಲಸು ಕೊಳ್ತು ಹೋಗುವ ಊರಿಗೆ ಬಂದು
ಅವರು 450 ಕಿಲೋಮೀಟ್ರ್ ದೂರದಿಂದ 2, 4, 8 ಟನ್ ಹಲಸಿನ ಹಣ್ಣು ತಂದು ಕಿಸೆ ತುಂಬಿಸಿಕೊಂಡು ಹೋಗುವಂಥದ್ದನ್ನು ಯೋಚನೆ ಮಾಡಿ ಯಾಕೆ ಅಂತ. ನಮಗೆ ಅವರ ಮೇಲೆ ಏನು ಸಿಟ್ಟಿಲ್ಲ, ಸಂತೋಷವೇ ಇರುವುದು. ಯಾಕೆಂದರೆ ಈ ಕಡಿಮೆ ಮಳೆ ಬೀಳುವ ಪ್ರದೇಶದ ಹಣ್ಣುಗಳ ರುಚಿಯಲ್ಲಿ ವ್ಯತ್ಯಾಸ ಇರ್ತದೆ, ಅದರಲ್ಲಿ ತೇವಾಂಶ ಕಡಿಮೆ ಇರ್ತದೆ, ಕೆಂಪು ಸೊಳೆಯದ್ದಿರ್ತದೆ. ಇವತ್ತು ನಮ್ಮ ಮೇಡಮ್ ಬಂದಲ್ಲ ತಹಶೀಲ್ದಾರರು, ಅವರು ತುಮಕೂರಿನವರು. ತುಮಕೂರು ಹಲಸಿನ ಅದ್ಭುತ ತಳಿಗಳ ಊರು. ತುಮಕೂರಿನ ಹಲಸು, ಕೆಂಪು ಹಲಸು ಬಂದರೆ ದಕ್ಷಿಣ ಕನ್ನಡದಲ್ಲಿ 10 ಅಥವಾ 12 ಸೊಳೆಯನ್ನು 100 ರೂಪಾಯಿಗೆ ಮಾರ್ತಾರೆ, ಚಿಲ್ಲರೆ ಇಲ್ಲ, ಪ್ಯಾಕ್ನ ಹಾಕಿ ಕೊಡ್ತಾರೆ. ದುರದೃಷ್ಟ ಏನು ಗೊತ್ತಾ, ದಕ್ಷಿಣ ಕನ್ನಡದಲ್ಲಿ 1 ಡಜನ್ ಸೊಳೆಗೆ ಸಿಕ್ಕುವ ಹಣ ಅವರ ಊರಿನಲ್ಲಿ ಇಡೀ ಹಲಸಿಗೆ ಸಿಗ್ತಾ ಇಲ್ಲ. ಇವತ್ತು ಅಶೋಕ್ ಕುಮಾರು ಸುಳ್ಯದವರು ಹಲಸಿನಲ್ಲಿ ಜಾಗತಿಕ ಮಟ್ಟದ ಸಾಧನೆ ಮಾಡಿದವರು ಹೇಳ್ತಾರೆ, UK ಕೂಡ ನಾವು ಮಾರಬಹುದು ಹಲಸು. 1 ಕಿಲೋಗೆ, ಒಳ್ಳೆ ಹಲಸಿಗೆ ಕಿಲೋಗೆ 200 ರೂಪಾಯಿಯಷ್ಟು. ಕಿಲೋಗೆ ಅಂದರೆ ಒಂದು 10 ಕಿಲೋ ಇದ್ದರೆ 2000 ಅಷ್ಟು ಹಣ ಸಂಪಾದಿಸಬಹುದು. ಆದರೆ ಒಂದೇ ಜಾತಿಯ ಹಲಸು 1 ಕಂಟೈನರ್ ಆಗುವಷ್ಟು ಬೇಕು ಅಂತ. ಅದು ವಿದೇಶಕ್ಕೆ ರಫ್ತು ಮಾಡುವ ಸಂಗತಿ ಆಯಿತು. ನಮ್ಮ ಊರಿನಲ್ಲಿ ಅಂಥ ನಿರ್ಬಂಧ ಇಲ್ಲ. ತಿನ್ನಲಿಕ್ಕೆ ಒಳ್ಳೆಯದಾಗಿ ರುಚಿ ಇರುವ ಹಲಸಿನ ಸೊಳೆಗಳನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ದಿನ ಪ್ಯಾಕ್ ಮಾಡಿ ಮಾರ್ಬೋದು. ಒಂದು 2-3 ದಿವಸ ಶೆಲ್ಫ್ ಲೈಫ್ ತಗೊಳ್ಳೋದಕ್ಕೆ ಒಂದು ಬ್ರೀದೇಬಲ್ ಕವರ್ ಅಂತ ಬರುತ್ತೆ, ಶ್ವಾಸೋಚ್ಛ್ವಾಸ ಮಾಡುವ ಕವರು, 1 ರೂಪಾಯಿ ಇರ್ಬೋದು ಬೆಲೆ. ಅದನ್ನು ಹಾಕ್ಕೊಂಡ್ರೆ ನಿಮ್ಮ ಇಲ್ಲಿ ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲಿ ಯಾರ ಹತ್ರ ಎಲ್ಲ ಇಲ್ಲಿ ಬಂದವ್ರ ಹತ್ರ ಅಂಗಡಿ ಉಂಟು, ಅವರ ಅಂಗಡಿಯಲ್ಲಿ ಒಂದು ಪ್ರೀತಿಯಲ್ಲಿ ಕೊಂಡೋಗಿ ಇಟ್ಟುಬಿಟ್ರೆ ಮಾರಾಟ ಮಾಡಿ ಕೊಡ್ತಾರೆ. ಖಂಡಿತವಾಗಿಯೂ ಹೋಟೆಲ್ಗಳಲ್ಲಿ ಜನ ಜಾಸ್ತಿ ಬರುವಲ್ಲಿ. ಅಷ್ಟೂ ಅಲ್ಲ, ನೋಡಿ ಹಲಸಿನ ಉತ್ಪನ್ನ ಬೇಕು ಅಂತ ಹೇಳುವವರೆಷ್ಟು ಬಂದಿದ್ದಾರೆ. ಬಂಟ್ವಾಳದಲ್ಲಿ BC ರೋಡ್ನಲ್ಲಿ ಹಲಸಿನ ಅಂಗಡಿ ಅಂತ ಒಂದು ಅಂಗಡಿ ಇದೆ. 24 ನೀವು 12 ತಿಂಗಳು ಹೋದರೂ ಅಲ್ಲಿ ಹಲಸಿನ ಉತ್ಪನ್ನಗಳು ಸಿಗ್ತವೆ. ಸಿಗದ ಉತ್ಪನ್ನಗಳನ್ನು ಯಾರಿಗೋ ಹಲಸು ಕೊಟ್ಟು ಮಾಡಿಸ್ತಾರೆ ಅವರು. ಅಂಥ ಒಂದು ವರ್ಷ ಇಡೀ ಹಲಸಿನ ಉತ್ಪನ್ನ ಸಿಕ್ಕುವ ಅಂಗಡಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಮೌನಿಷ್ ಮಲ್ಯರದ್ದು ಅಂತ ನಾನು ಎದೆ ತಟ್ಟಿ ಹೇಳ್ತೇನೆ. ಸುಳ್ಯದಲ್ಲಿ ಯಾರಾದರೊಬ್ಬರು ಈ ಥರದ ಅಂಗಡಿ ತಯಾರಿಸಿ ನಮ್ಮ ಸುತ್ತಮುತ್ತಲಿಂದ ವ್ಯಾಕ್ಯೂಮ್ ಫ್ರೈ ಚಿಪ್ಸಿಂದ ಶುರು ಮಾಡಿಕೊಂಡು ಉತ್ಪನ್ನಗಳನ್ನು ತರಿಸಿ ಮಾರಲಿಕ್ಕೆ ಸಾಧ್ಯ ಆದರೆ 2 ವರ್ಷದಲ್ಲಿ ಅದು ಸೂಪರ್ ಹಿಟ್ ಆಗ್ಬೋದು. ಆದರೆ ಒಳ್ಳೆಯ ಸೇವೆ ಇಟ್ಕೋಬೇಕು, ಆನ್ಲೈನ್ ಸರ್ವಿಸ್ ಇಟ್ಕೋಬೇಕು, ಕೊರಿಯರ್ ಕಳಿಸ್ಕೊಳ್ಳೋ ಸೇರಿಸಿ ಇದು ಖಂಡಿತವಾಗಿಯೂ ವಯಬಲ್ ಆಗ್ಬೋದು, ಯಾವುದೇ ಸಂಶಯ ಇಲ್ಲ. ಇಲ್ಲಿ ಬಂದವರಲ್ಲಿ, ಇಲ್ಲಿ ಅಂಗಡಿ ಹಾಕಿದವರಲ್ಲಿ ಅಲ್ಲಿ ಒಬ್ಬರು ಆ ಕಡೆ ಹೋಗಿ ನೋಡಿದರೆ ಲಿಖಿತ್ ರಾಜ್ ಅಂತ ಒಬ್ಬರಿದ್ದಾರೆ. ಅವ್ರ ಗಂಡ ಹೆಂಡತಿ ಬಂದಿದ್ದಾರೆ ನಿನ್ನೆ ಮೊನ್ನೆ. ಈ ಲಿಖಿತ್ ರಾಜು ಪುತ್ತೂರಿನಲ್ಲಿ ಕಳೆದ ವರ್ಷ ಹಬ್ಬ ಆಗುವಾಗ ನಾನು ಅವರಿಗೆ ಹೇಳಿ ಅವರಿಗೊಂದು ಗೌರವ ಸಲ್ಲಿಸುವ ಕೆಲಸ ಮಾಡಿದೆ. ಭಾರತದಲ್ಲಿ ಹಲಸಿನ ಉತ್ಪನ್ನಗಳ ಬಾಗಿಲು ಹಾಕದ ಅಂಗಡಿ ಹೊಂದಿದ್ದಾರೆ. 24 ಅವರ್ ಶಾಪ್ ಇದೆ ಅವರಿಗೆ. 24 ಗಂಟೆಯೂ ಅಲ್ಲಿ ಹೋದರೆ ಉತ್ಪನ್ನ ಸಿಗುತ್ತೆ. ಯೋಚನೆ ಮಾಡಿ, ಜನ ಏನು ಹುಚ್ಚರ? ಯಾಕೆ ತಗೊಳ್ತಾರೆ? ನಮ್ಮ ಮನೆಗಳಲ್ಲಿ ಕೊಳ್ತು ಹೋಗ್ತದೆ, ಊರಲ್ಲಿ ಕೊಳ್ತು ಹೋಗ್ತದೆ ಅಂತ ಹೇಳುವುದು ಕಾರಣವೇ ಅಲ್ಲ. ನಿಮಗೆ ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ಒಳ್ಳೆಯ ಗುಣಮಟ್ಟದ ಉತ್ಪನ್ನಗಳನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ಅದಕ್ಕೆ ಹೈ ಪೊಟೆನ್ಷಿಯಲ್ ಇದೆ, ಯಾವುದೇ ಸಂದೇಹ ಬೇಡ. ಈಗ ಅದಕ್ಕೆ ಉದಾಹರಣೆ ಏನಂತ ಹೇಳಿದರೆ, ಮಧೂರಿನಲ್ಲಿ ಮೊನ್ನೆ ಒಂದು ಎಲ್ಲ ಕಡೆ ಸರ್ಕ್ಯುಲೇಟ್ ಆಯಿತು, ನಾವು ಕಾಯಿ ಸೊಳೆಯನ್ನು ಒಳ್ಳೆ ಬೆಲೆಗೆ ತಗೊಳ್ತೀವಿ. ಆಮೇಲೆ ಕಾರ್ಕಳದಿಂದ ಬಂತು. ಇಲ್ಲಿ ನಮ್ಮ ಚಿಪ್ಸ್ ಮಾಡುವವರು ಮಂಗಳೂರಿನಲ್ಲಿ ಮಾಡರ್ನ್ ಕಿಚನ್ ಅಂತ ಇದೆ. ಅವರು ಇಡೀ ದೇಶದಲ್ಲಿ ಚಿಪ್ಸ್ ಮಾಡಲಿಕ್ಕಾಗುವ ಒಳ್ಳೆಯ ಸೊಳೆ ಇದ್ದವರ ಹತ್ರ ಅತ್ಯಂತ ಒಳ್ಳೆ, ಯಾರೂ ಕೊಡದಷ್ಟು ಬೆಲೆ ಕೊಟ್ಟು ತಗೊಳ್ತಾಯಿದ್ರು. ಎಲ್ಲ ಸೊಳೆಗಳಿಂದ ಚಿಪ್ಸ್ ಆಗೋದಿಲ್ಲ. ಒಂದೇನು ಅಂದರೆ ಚಿಪ್ಸಿಗೆ 2 ಗುಣಗಳು, ಒಂದು ಚಿಪ್ಸಿಗಾಗೋದು ಅಂತ ಇರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು, ಎರಡನೇದು ಆಯಾ ದಿವಸವೇ ಕೊಯ್ಯಬೇಕು, ಹಿಂದಿನ ದಿವಸ ಕೊಯ್ದರೆ ಚಿಪ್ಸಿಗಾಗೋದಿಲ್ಲ. ಈ 2 ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಹಳ್ಳಿಯಲ್ಲಿ ತಯಾರು ಮಾಡಿ ಅವರ ಹತ್ರ ವಿಶ್ವಾಸಕ್ಕೆ ತಕ್ಕೊಂಡು ನಾಳೆ ಬೆಳಿಗ್ಗೆ ತರ್ತೇನೆ ಅಂತ ಹೇಳಿದರೆ ದೊಡ್ಡ ರೀತಿಯ ಮೊತ್ತ ಅವರು ಚಿಪ್ಸಿಗೆ ಸೊಳೆಗೆ ಕೊಡ್ತಾರೆ. ಇವತ್ತು ಕೇರಳದಲ್ಲಿ ಅಥವಾ ಶೃಂಗೇರಿಗೆ ಹೋಗಿ ನೋಡಿದರೆ ಹೇಗೆ ನಡೀತಾರೆ ಅಂದರೆ, ಒಂದು ಒಳ್ಳೆ ಚಿಪ್ಸಿನ ಫ್ಯಾಕ್ಟ್ರಿ ಅಥವಾ ಒಂದು ದೊಡ್ಡ ಫ್ಯಾಕ್ಟ್ರಿ ಬಂದರೆ ಊರಿಗಿಡೀ ಪ್ರಯೋಜನ. ಅವರು ಸೊಳೆಯನ್ನು ನೇರವಾಗಿ ತಗೊಳ್ತಾರೆ. ಪ್ರೀ ಪ್ರೊಸೆಸಿಂಗ್ ಸೆಂಟರ್ ಅಂತ ಒಂದು ಪರಿಕಲ್ಪನೆ ಇದೆ. ವಿಯೆಟ್ನಾಮಿನಲ್ಲಿ ಒಂದು 60% ಹಲಸು ಉದ್ದಿಮೆಗೆ ಹೋಗ್ತದೆ. ಅಷ್ಟೊಂದು ಉದ್ದಿಮೆಗಳಿವೆ. ಏನು ಉದ್ದಿಮೆ? ವಿಯೆಟ್ನಾಂನವರು ಮಾಡುವ ಮೈನ್ ಉದ್ಯಮ ಹಲಸಿನಲ್ಲಿ ವ್ಯಾಕ್ಯೂಮ್ ಫ್ರೈ ಚಿಪ್ಸ್. ನಿಮ್ಮಲ್ಲಿ ಎಷ್ಟು ಮಂದಿ ತಿಂದಿದ್ದೀರಾ ನನಗೆ ಗೊತ್ತಿಲ್ಲ, ಇಲ್ಲಿ ಇದೆಯೋ ಗೊತ್ತಿಲ್ಲ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನೀವು ಉಪ್ಪಿನ ಚಿಪ್ಸ್ ಎಲ್ಲರೂ ತಿಂದಿರ್ತೇವೆ,
ಹಲಸಿನ ಹಣ್ಣಿನ ಚಿಪ್ಸು ವ್ಯಾಕ್ಯೂಮ್ ಫ್ರೈ ರೀತಿಯಲ್ಲಿ ಮಾಡ್ತಾರೆ. ಅದು ತಿನ್ನುವಾಗ ಕರುಕುರು ಇರುತ್ತೆ, ನೀವು ಕೈಯಲ್ಲಿ ಹೀಗೆ ಮುಟ್ಟಿದರೆ ತುಂಡಾಗುತ್ತೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಬಟ್ ಅದನ್ನು ತಿಂದವರೆಲ್ಲರೂ ಇಷ್ಟಪಡ್ತಾರೆ. ನಮ್ಮಲ್ಲೀಗ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ವ್ಯಾಕ್ಯೂಮ್ ಫ್ರೈ ಕಂಪೆನಿಗಳು ಬಂದಿವೆ. ಇದರಲ್ಲಿ ಮೊದಲಿಗರು ನಮ್ಮ ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರಾಗಿದ್ದವರು ಕೊಡ್ಗಿಯವರು. ಅವರು 2007ರಲ್ಲಿ ಮೊದಲ ಬಾರಿಗೆ ದೇಶದಲ್ಲೇ ಮೊದಲ ಬಾರಿಗೆ ಹಲಸಿನ ಹಣ್ಣಿನ ವ್ಯಾಕ್ಯೂಮ್ ಫ್ರೈ ಚಿಪ್ಸ್ ಶುರು ಮಾಡಿದರು. ಈಗ ಶೃಂಗೇರಿಯಲ್ಲಿದ್ದಾರೆ, ಪುತ್ತೂರಿನೊಬ್ಬರು ಡಾಕ್ಟರ್ ಹೆಂಡತಿ ಶಿವಮೊಗ್ಗದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ಒಬ್ಬರು ಮಾಡಿದ್ದಾರೆ. ತುಂಬ ಬಂದಿದೆ ವ್ಯಾಕ್ಯೂಮ್ ಫ್ರೈ ಚಿಪ್ಸು. ಸೊ 108 ಸಾಧ್ಯತೆಗಳಿವೆ ನಾವು ಮಾಡೋದಕ್ಕೆ. ವ್ಯಾಕ್ಯೂಮ್ ಫ್ರೈ ಚಿಪ್ಸು ನಾವೆಲ್ಲ ಸಾಮಾನ್ಯರಿಗೆ ಮಾಡಲೋದು ಕಷ್ಟ. ಸಾಮಾನ್ಯರಿಗೆ ಮಾಡಲಿಕ್ಕೆ ಆಗುವಂಥದ್ದು ಏನಿದೆ? ಚಿಪ್ಸು, ಉಪ್ಪು ಚಿಪ್ಸ್ ಮಾಡ್ಬೋದು, ಹಪ್ಪಳ ಮಾಡ್ಬೋದು. ಹಪ್ಪಳ ಎಷ್ಟು ಮಾಡ್ತೀವಿ ನಾವು? ಹಪ್ಪಳಕ್ಕೇನು ಗಿರಾಕಿ ನೋಡಿ, ಇವತ್ತಿಗೂ ಕೂಡ ನೀವು ಸೆಪ್ಟೆಂಬರ್ನಲ್ಲಿ ಹೋಗಿ ನೋಡಿ, ಯಾವುದೇ ಅಂಗಡಿಯಲ್ಲಿ ಹಪ್ಪಳ ಸಿಗೋದಿಲ್ಲ. ಇಲ್ಲಿ ಭಾಸ್ಕರ್ ರಾಯರಿಗೆ ನಾಳೆ ನೀವು ಸನ್ಮಾನ ಮಾಡ್ತೀರಿ. ನಾನು ಎಷ್ಟೋ ಜನರಿಗೆ ಭಾಸ್ಕರ್ ರಾಯರ ನಂಬರ್ ಕಳಿಸಿದ್ದೇನೆ. ಭಾಸ್ಕರ್ ರಾಯರಿಗೂ ನನಗೆ ಮುಖ ಪರಿಚಯ ಇಲ್ಲ. ಮೊನ್ನೆ ಮಾತಾಡೋರು ಹೇಳಿದರು, ಸರ್ ನನಗೆ ಎಷ್ಟು ಗಿರಾಕಿ ನಿಮ್ಮ ಹೆಸರು ಹೇಳಿ ಬಂದಿದ್ದಾರೆ ಅಂದರೆ ಲೆಕ್ಕ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರ ಹತ್ರ ಹಪ್ಪಳ ಚೆನ್ನಾಗಿ ಕೊಡ್ತಾರೆ. 30 ಲಕ್ಷ ಹಪ್ಪಳ ನಾವು ಮಾಡ್ತೀವಿ. ಯಾರು? ಇಡೀ ಕರ್ನಾಟಕ ಅಂದರೆ ಸಾಮಾನ್ಯ ಇರೋದು ಇಷ್ಟೇ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಮಾಡುವ ಹಪ್ಪಳ ಹಚ್ಚು ಹಪ್ಪಳ, ತೆಳ್ಳಗಿರ್ತದೆ, ಪ್ರಜಾವಾಣಿ ಪೇಪರ್ನಷ್ಟೇ ದಪ್ಪ. ನಮ್ಮಲ್ಲಿ ಮಾಡೋದು ಒತ್ತು ಹಪ್ಪಳ. ಇಲ್ಲಿ ಹೈಯೆಸ್ಟ್ ಹಪ್ಪಳ ಮಾಡೋರು ಯಾರು? ವಸಂತ ನಾಯಕ್ ಅಂತ ಹೆಬ್ರಿಯಲ್ಲಿದ್ದಾರೆ, ಅವರು ಹೈಯೆಸ್ಟ್ ಮಾಡ್ತಾರೆ. ಈಗ ಮತ್ತು ಕೆಲವರು ಬಂದಿರ್ಬೋದು. ಆದರೆ ಹಪ್ಪಳದ ರಂಗಕ್ಕೊಂದು ಶಾಪ ಇದೆ. ಏನು ಶಾಪ ಅಂದರೆ, ನಾವಿನ್ನೂ ಅಜ್ಜಿ ಕಾಲದಲ್ಲಿದ್ದೀವಿ, ಆ ಮಣೆ ಇಟ್ಕೊಂಡು ಒತ್ತುತ್ತೀವಿ. ಇವತ್ತು ಆಹಾರಕ್ಕೆ ಎಲ್ಲಿವರೆಗೆ ಯಂತ್ರ ಬಂದಿದೆ ಅಂದರೆ, ಮಸಾಲೆ ದೋಸೆ ಮಾಡೋದು, ಸಮೋಸ ಮಾಡೋದಕ್ಕೆಲ್ಲ ಯಂತ್ರ ಬಂದಿದೆ. ಯಾಂತ್ರೀಕರಣ ಮಾಡಿಲ್ಲ. ಕೊಪ್ಪದಲ್ಲಿ ಒಬ್ಬರು ಮಾಡಿದ್ದಾರೆ, ಅವರು ಯಶಸ್ವಿ ಆಗಿದ್ದಾರೆ. ಆದರೆ ಹಪ್ಪಳ ಮಾಡೋದರ ಯಾಂತ್ರೀಕರಣಕ್ಕೆ ಸಮಸ್ಯೆ ಏನು ಗೊತ್ತಾ? ಹಪ್ಪಳದ ಹಿಟ್ಟು ತುಂಬ ಅಂಟು, ಉದ್ದಿನ ಹಿಟ್ಟು ಅಂಟು ಇಲ್ಲ. ಉದ್ದಿನ ಹಿಟ್ಟನ್ನು ಯಂತ್ರದಲ್ಲಿ ಮಾಡ್ತಾರೆ, ಹಪ್ಪಳದ ಹಿಟ್ಟನ್ನು ಯಂತ್ರದಲ್ಲಿ ಖಂಡಿತ ಮಾಡ್ಬೋದು. ಯಾರೋ ಒಂದು ಯಂತ್ರ ಮಾಡಬೇಕು, ಅದು ಆ ರೋಲರು ಅಂಟದೆ ಮುಂದೆ ಹೋಗಬೇಕು, ಅಷ್ಟೇ ಇರೋದು, ಸಿಂಪಲು. ಯಾಂತ್ರೀಕರಣ ಮಾಡಿ ಇವತ್ತು 30 ಲಕ್ಷ ಆಗುವ ಹಪ್ಪಳವನ್ನು ನೀವು 3 ಕೋಟಿ ಮಾಡಿದರೂ ಕೂಡ ಸ್ವಲ್ಪ ಬೆಲೆಯಲ್ಲಿ ಏರ್ಪೇರಾಗ್ಬೋದು ಹೊರತು ಹಪ್ಪಳ ಬೇಡ ಅಂತ ಹೇಳೋರು ಇಲ್ಲ. ಯಾಕಂತ ಹೇಳಿದರೆ 12 ತಿಂಗಳು ಗಿರಾಕಿಗಳಿಗೆ ತಿಂಗಳು ಇದೆಯಾ, ಹಪ್ಪಳ ಇದೆಯಾ, ಎಲ್ಲಿದೆ ಕೇಳ್ತಾರೆ ಹೊರತು 4 ತಿಂಗಳಲ್ಲಿ ಇಲ್ಲಿನ ಹಪ್ಪಳ ಎಲ್ಲ ಖಾಲಿಯಾಗಿ ಬಿಡ್ತದೆ. ರಫ್ತು ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಶದ ಹಪ್ಪಳ ತುಂಬ ಉತ್ಪಾದನೆ ಆಗ್ತದೆ. ನೀವು ಒಂದು ತಕ್ಕೆ ತೆಗೆದು ನೋಡಿದರೆ, ಗೂಗಲ್ನಲ್ಲಿ ಹೊಡೆದು ನೋಡಿ ಅತ್ಯಂತ ಹೆಚ್ಚು ಹಪ್ಪಳ ಮಾಡುವವರು ಯಾರು ಅಂತ. ಹಲಸಿನ ಹಪ್ಪಳದ ಪಟ್ಟಿಯೇ ಇಲ್ಲ, 1% ಕೂಡ ಇಲ್ಲ. ಬರೀ ಹಪ್ಪಳ ಮಾಡಿದರೆ ಇವತ್ತು 6 ರೂಪಾಯಿಗೆ ಮನೆಯಿಂದ ತಗೊಂಡು ಹೋಗ್ತಾರೆ. ಒಳ್ಳೆ ಹಪ್ಪಳ ಮಾಡಿದರೆ ನೀವು ಅಂಗಡಿಗೂ ಹೋಗೋದು ಬೇಡ. ಹಾಗಾಗಿ ಸಾಧ್ಯತೆಗಳು ಅನಂತ ಇವೆ. ಮಾತ್ರ ಅಲ್ಲ, ಹಪ್ಪಳ ಮಾಡೋದರಲ್ಲಿ ಶ್ರಮ ಇದೆ ಬೇಕು ಹೊರತು ಅದೊಂದು ಅದ್ಭುತ ಚಾಲಾಕಿ ವಿದ್ಯೆ ಅಲ್ಲ, ದೊಡ್ಡ ತಾಂತ್ರಿಕತೆ ಇಲ್ಲ. ಯಾವುದೇ ಹಲಸನ್ನು ಕೂಡ ಹಪ್ಪಳಕ್ಕೆ ಹೊಂದಿಸಿಕೊಳ್ಳಲಿಕ್ಕೆ ಆಗ್ತದೆ ಆದರೆ ಅದನ್ನು ಮನುಷ್ಯ ಪ್ರಯತ್ನದಿಂದ ಮಾಡುವುದು ತುಂಬ ಕಷ್ಟದ ಕೆಲಸ. ಯಾಂತ್ರೀಕರಣ ಮಾಡಿದರೆ ಮಾಡ್ಬೋದು. ಇವತ್ತು ಯಂತ್ರಗಳು ಬಂದಿವೆ, ಸಾಧಾರಣ ಸೆಮಿ ಪರ್ಮನೆಂಟ್ ಥರ ಯಂತ್ರಗಳು ಬಂದಿವೆ. ಪಿಂಗಾರ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಆಮೇಲೆ ಕೊಪ್ಪದಲ್ಲಿ ಒಬ್ಬರು ನಾಗಾನಂದ್ ಅಂತ ಮಾಡ್ತಾ ಇದ್ದಾರೆ. 1 ಲಕ್ಷ 1.25 ಲಕ್ಷ ರೂಪಾಯಿಗೆ ಹಪ್ಪಳ ಮಾಡುವ ಯಂತ್ರಗಳು ಬಂದಿವೆ. ಆ ಯಂತ್ರದಲ್ಲಿ ನಿಮ್ಮ ವಿಜಯ ಕರ್ನಾಟಕ ಬಂದಾಗೆ ಬರ್ತದೆ, ಪೇಪರ್ನ ರೂಪದಲ್ಲಿ ಉದ್ದ ಶೀಟಾಗಿ ಬರ್ತದೆ. ಅದನ್ನು ಮತ್ತೆ ಕತ್ತರಿಸಬೇಕು. ನಾಗಾನಂದ್ ಅವರು ಕತ್ತರಿಸಿ ಚೌಕವಾಗಿ ಕೊಡ್ತಾರೆ ಹಪ್ಪಳನ್ನು. ಎಷ್ಟೋ ಜನ ಚೌಕದ ಹಪ್ಪಳ ನೋಡಲಿಲ್ಲ, ಉರುಟಿಂದೆ. ಅವ್ರು ಹೇಳೋದಂದರೆ ಉರುಟಿನ ಹಪ್ಪಳವನ್ನು ಚೌಕ ಮಾಡಿದರೆ ಜನ ತಿನ್ನಲಿಕ್ಕಿಲ್ಲ ಅಂತ ಹೇಳುವಂಥ ಭೂಪರಿದ್ದಾರೆ ನಮ್ಮಲ್ಲಿ. ನಾಗಾನಂದರು ಹೇಳಿದರು, ನಾನು ಕಲಬೆರಕೆ ಮಾಡೋದಿಲ್ಲ, ನೋಡ್ತೀನಿ, ಚೌಕವಾಗೇ ಕೊಡ್ತೀನಿ, ಜನ ತಿಂದರೆ ತಿಂತಾರೆ ಅಂತ. ಅವರ ಹಪ್ಪಳಕ್ಕೆ ಮಾರಲಿಕ್ಕೆ ಏನೂ ಕಷ್ಟ ಆಗಲಿಲ್ಲ. ಪಿಂಗಾರ ಸಂಸ್ಥೆ ಹಪ್ಪಳ ಮಾರಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ನಾಳೆ ದಿವಸ ಉದ್ದಿಮೆ ಮಾಡ್ತೇನೆ ಅಂತ ಸುಳ್ಯದಲ್ಲಿ ಯಾರಾದರೂ ಒಂದು 10 ಮೆಷಿನ್ ಹಾಕ್ಕೊಂಡು 1.5 ಲಕ್ಷದ್ದು ಬರೇ ಹಪ್ಪಳವನ್ನು ನೀವು ಮಾಡಿದರೂ ಕೂಡ, ಹಪ್ಪಳ ಯಾವಾಗ ಮಾಡಬೇಕು? 3 ತಿಂಗಳು ಮಾಡಲಿಕ್ಕೆ ಆಗತ್ತೆ. ಏನು ಮಾಡಬೇಕು? ಡಬಲ್ ಶಿಫ್ಟಲ್ಲಿ ಮಾಡಬೇಕು. ನೀವು ಅದನ್ನು ಮತ್ತೆ ಫ್ರೀಸ್ ಮಾಡಿಯೋ ಅದೆಲ್ಲ ಮಾಡೋದು ಮಹಾರಗಳೆ ಕೆಲಸ, ಕಷ್ಟದ ಕೆಲಸ. ಹಪ್ಪಳಕ್ಕೆ ಕಾಯಿ ಸೊಳ್ಳೆ ಸಿಕ್ಕುವ ಕಾಲಕ್ಕೆ 2 ತಿಂಗಳು 3 ತಿಂಗಳ ಕಾಲ ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡಿ ಸೆಮಿ ಆಟೋಮೆಟಿಕ್ ಮೆಷಿನ್ಗಳಲ್ಲಿ ಹಪ್ಪಳ ಮಾಡಿದರೆ ನೀವು ಅದ್ಭುತವಾಗಿ ಮುಂದೆ ಹೋಗಲಿಕ್ಕೆ ಯಾವ ಕಷ್ಟವೂ ಇಲ್ಲ. ಚಿಪ್ಸಿನ ಕಥೆಯೂ ಅಷ್ಟೇ. ಆದರೆ ಸಿಕ್ಕ ಹಲಸಿಂದ ಚಿಪ್ಸ್ ಮಾಡಿದರೆ ಕ್ವಾಂಟಿಟಿ ಕೊಡ್ಬೋದು, ಕ್ವಾಲಿಟಿ ಕೊಡಲಿಕ್ಕೆ ಆಗೋದಿಲ್ಲ. ಕ್ವಾಲಿಟಿ ಕೊಡಬೇಕಿದ್ರೆ ಚಿಪ್ಸಿಗೆ ಸೂಕ್ತವಾದ ಚಿಪ್ಸನ್ನಷ್ಟೇ, ಇದನ್ನು ಹಲಸನ್ನು ಮಾತ್ರ ತಗೊಳ್ಬೇಕು. ಅಲ್ಲಿ
ಅಣ್ಣಪ್ಪ ಪೈ ಅಂತ ಒಬ್ಬರಿದ್ದರು. ನಾನು ಆರಂಭದಲ್ಲಿ ಫೋನ್ ಮಾಡುವಾಗ ಅವರು ಒಂದು ಹೇಳಿದರು, ಮಾಡರ್ನ್ ಕಿಚನು, ಸ್ವಾಮಿ ನಿಮ್ಮ ಬಾಳೆಕಾಯಿ ಚಿಪ್ಸು ಆಸ್ಟ್ರೇಲಿಯಾಕ್ಕೆ ಹೋಗಿ ಹೆಸರು ಮಾಡಿದೆ, ನೀವು ಹಲಸಿನ ಚಿಪ್ಸನ್ನು ಯಾಕೆ ಎಕ್ಸ್ಪೋರ್ಟ್ ಮಾಡಿಲ್ಲ ಅಂತ ಕೇಳಿದೆ. ಅವರು ಒಂದೇ ಮಾತು ಹೇಳಿದರು, ನೋಡಿ ನನಗೆ ಹಲಸು ಮರ ಇಲ್ಲ, ಹಲಸು ಕೊಯ್ದು ಕೊಡುವವರು ಇಲ್ಲ, ಒಳ್ಳೆ ಹಲಸು ಕೊಡುವರಿದ್ದರೆ ಒಳ್ಳೆ ಬೆಲೆ ಕೊಡಲಿಕ್ಕೆ ಗೊತ್ತಿದೆ, ಯಾರಾದರೂ ತಂದು ಕೊಡೋರಿದ್ದರೆ ಹೇಳಿ, ಹೇಗೆ ಅಂತ ಹೇಳ್ತೀವಿ, ಒಳ್ಳೆ ಬೆಲೆ ಕೊಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ನನ್ನ ಎದುರಿಗೆ ಈಗ ಊರಿನಲ್ಲೆಲ್ಲ 300 ರೂಪಾಯಿ ಇದೆ ಚಿಪ್ಸು, ಇದೊಂದು 10 ವರ್ಷ ಹಳೆ ಕತೆ. 300 ರೂಪಾಯಿ ಇದೆ ಚಿಪ್ಸಿಗೆ, ನಂದು 600 ರೂಪಾಯಿಗೆ ಮಾರೋದು. ನನ್ನ ಎದುರು 6-8 ಲಕ್ಷ ರೂಪಾಯಿ ಕಾರ್ನಲ್ಲಿ ಬಂದ ಗಿರಾಕಿಗಳು ಕಾಯ್ತಾ ಇದ್ದಾರೆ. ಇಂಥ ಗಿರಾಕಿಗಳು ನನ್ನ ಎದುರಿರುವಾಗ ನಾನು ಯಾಕೆ ಎಕ್ಸ್ಪೋರ್ಟ್ ಮಾಡಬೇಕು ಹೇಳಿ ಅಂತ. ಅಂದರೆ ಇವತ್ತು ಬರೇ ಚಿಪ್ಸಿಗೆ ನಿಮಗೇನೂ ಕಷ್ಟ ಇಲ್ಲ, ನೀವು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟಿಗೆ ಹೋಗಬೇಕಾಗಿಲ್ಲ, ನಿಮ್ಮ ಮನೆಯಿಂದ ಚಿಪ್ಸ್ ತಗೊಂಡು ಹೋಗುವಂಥ ಸ್ಥಿತಿ ಇದೆ, ಕ್ವಾಲಿಟಿ ನಿಮಗೆ ಕೊಡಲಿಕ್ಕೆ ಆಗ್ತಿದ್ರೆ. ಹಾಗಾಗಿ 108 ದಾರಿಗಳಿವೆ. ಕಲ್ತುಕೊಳ್ಳಿಕ್ಕೆ ಯಾರಾದರೂ ಅನುಭವ ಇರೋರ ಹತ್ರ ಸ್ವಲ್ಪ ಸೇರ್ಕೋಬೇಕು. ಪಲ್ಪ್ ಮಾಡ್ಬೋದು. ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಪಲ್ಪ್ ಮಾಡಿದವರು ಭಾಳ ಕಡಿಮೆ. ಪಲ್ಪಿನ ಕತೆ ಹೇಳ್ತೀನಿ ನಾನು ನಿಮಗೆ. ಕೇರಳದಲ್ಲಿ ಕಣ್ಣನೂರಿನಲ್ಲಿ ಆರ್ಟೋಕಾರ್ಪಸ್ ಅಂತ ಒಂದು ಕಂಪನಿ ಇದೆ. ಅವರು ಭಾರತದಲ್ಲಿ ಅಲ್ಲ, ಬಹುಶಃ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಪಲ್ಪ್ ಮಾಡ್ತಾರೆ. ಎಷ್ಟು ಕಾಲ ಮಾಡ್ತಾರೆ ಅಂದರೆ 10 ತಿಂಗಳ ಕಾಲ ಪಲ್ಪ್ ಮಾಡ್ತಾರೆ. ವರ್ಷಕ್ಕೆ 10 ತಿಂಗಳ ಕಾಲ ಪಲ್ಪ್ ಮಾಡ್ತಾರೆ. ಅವರು ಆರಂಭ ಅದರ ವಿದ್ಯೆ ಕಲಿತದ್ದು ಕೊಂಕಣದ ಕುಡಾಲ್ನಿಂದ. ಅವರು ಇವತ್ತು ಹೆಚ್ಚು ಕಡಿಮೆ ಒಂದು 350 ಟನ್ ಪಲ್ಪ್ ಮಾಡ್ತಾರೆ. ಅವರ ಪಲ್ಪ್ನ ಉದ್ದಿಮೆ ಯಶಸ್ವಿ ಆದ ನೋಡಿ ಕೇರಳದಲ್ಲಿ ಈಗ ಒಂದು 5-6 ಜನ ಬೇರೆ ಮಾಡ್ತಾರೆ. ಕೇರಳ ಪ್ರತಿ ವರ್ಷ 500 ಟನ್ ಪಲ್ಪ್ ತಯಾರು ಮಾಡ್ತದೆ. ಎಲ್ಲಿಗೆ ಹೋಗ್ತದೆ? ಈ ಪಲ್ಪಿನಿಂದಾಗಿ ಈವರೆಗೆ ಇಲ್ಲದ ಹಲಸಿನ ಸುಮಾರು ಉತ್ಪನ್ನಗಳು ತಯಾರಾಗಿವೆ. ಒಂದು ಕಪ್ ಕೇಕು, ಇನ್ನೊಂದು ಐಸ್ ಕ್ರೀಮು, ಆಮೇಲೆ 108 ವಸ್ತುಗಳು ಬಂದಿವೆ. ಈ ಪಲ್ಪ್ ಅಂತ ಹೇಳುವುದು ಉದ್ಯಮಕ್ಕೆ ಒಂದು ಅರೆಸಿದ್ದ ಉತ್ಪನ್ನ, ಸೆಮಿ ಪ್ರೋಸೆಸ್ಡ್ ಪ್ರಾಡಕ್ಟ್. ಅದನ್ನು ತೆಕ್ಕೊಂಡು ಆರ್ಟೋಕಾರ್ಪಸ್ ಕಂಪನಿ 4 ಥರದ ಪಲ್ಪ್ಗಳನ್ನು ಮಾಡ್ತದೆ. ಅದನ್ನು ಪಲ್ಪ್ ಕೆಲವು ದಪ್ಪ ಇರ್ತದೆ, ಕೆಲವುದ್ರಲ್ಲಿ ತುಂಡು ಇರ್ತದೆ. ಐಸ್ ಕ್ರೀಮಿಗೆ ಬೇಕಾದ್ದು ಪಲ್ಪ್ ಮಾಡೋದೇನು ಅದ್ಭುತ ವಿದ್ಯೆ ಅಲ್ಲ, ಇಲ್ಲಿ ಮಾಡ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂದರೆ, ಈ ಪಲ್ಪ್ ಮಾಡುವಾಗ ನೀವು ತುಳುವ ಹಲಸನ್ನು ಸಾಕಷ್ಟು ಬಳಸ್ಕೊಳ್ಬೋದು. ಇಲ್ಲದೆ ಹೋದರೆ ತುಳುವಕ್ಕೆ ಸ್ವಲ್ಪ ಬೇಡಿಕೆ ಕಡಿಮೆ, ತುಳುವ ಹಣ್ಣು ತಿನ್ನುವರಿಲ್ಲ. ಆದರೆ ಅದೇ ತುಳುವವನ್ನು ನೀವು ಹಣ್ಣಾಗುವ ಮೊದಲು ಕಡಿದು ರೆಡಿ ಟು ಕುಕ್ಕಾಗಿ ಪ್ಯಾಕ್ ಮಾಡಿ ಅಡುಗೆಗೆ ಕೊಟ್ಟರಿ ಅಂತಾದರೆ, ಅಡುಗೆ ಮಾಡುವವರಿಗೆ ಮನೆಯಲ್ಲಿ ಹತ್ತಿರ ಇಲ್ಲೇ ಕೊಟ್ಟರಿ ಅಂತಾದರೆ ಅದರಿಂದ ಸಾಕಷ್ಟು ರೊಕ್ಕ ಸಂಪಾದಿಸಲಿಕ್ಕೆ ಸಾಧ್ಯ. ಒಂದೇನು ಬೇಕು, ಹಲಸಿನ ಮೌಲ್ಯವರ್ಧನೆಯಲ್ಲಿ ಹಲಸಿನಿಂದ ವರಮಾನ ತರುವಂಥ ಚಿಂತನೆ ನಿಮ್ಮಲ್ಲಿದ್ದರೆ, ಈವರೆಗೆ ನಿಮ್ಮ ನಡೆದ ದಾರಿಯಿಂದ ಸ್ವಲ್ಪ ದಾರಿಯನ್ನು ಬದಲಾವಣೆ ಮಾಡಬೇಕು. ಇದು ಆಗುವುದಿಲ್ಲ ಅಂತ ಹೇಳುವವರ ಮಾತನ್ನು ಕಿವಿ ಕೊಡದೇ ಇರಬೇಕು. ವಿನಯ್ ಚಂದ್ರ ಹತ್ರ ಹೋಗಿ ಕೇಳಿ, ಅವರು ತುಂಬ ಆಶಾವಾದಿ, ಯಾಕಾಗುವುದಿಲ್ಲ ಕೇಳ್ಯಾರ ಅವರು. ಹಾಗಾಗಿ ಈ ತಪ್ಪು ಅಭಿಪ್ರಾಯ ಕೊಡುವವರು, ಇದು ನಡಿಲಿಕ್ಕಿಲ್ಲ, ಸೋತೇ ಹೋಗ್ತೀನಿ ಅಂತ ಹೇಳುವವರ ಕಡೆ ಹೋಗಬೇಡಿ. ಯಾರು ಗೆದ್ದಿದ್ದಾರೆ ಅವರ ಕಡೆ ಹೋಗಿ. ಪಾಠ ಕಲಿಸೋರು ಬೇಕಿದ್ರೆ ನಾನು ತೋರಿಸಿಕೊಡ್ತೀನಿ, ಮಾಡಿ. ಸಾಕಷ್ಟು ಮಂದಿ ಇದರಲ್ಲಿ ಗೆದ್ದಿದ್ದಾರೆ. ಒಂದಿಷ್ಟು ಒಂದು ವರ್ಷಕ್ಕೆ 5-10 ಸಾವಿರ ರೂಪಾಯಿ ನೀವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆದರೂ ಕೂಡ ತುಂಬ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಕೇರಳದೊಬ್ಬರು ನರ್ಸಿನ ಕತೆ ಹೇಳ್ತೀನಿ ನಾನು ನಿಮಗೆ. ಒಬ್ಬರು ನರ್ಸ್ ಇದ್ದಾರೆ. ಅವರು 15 ವರ್ಷ ನರ್ಸ್ ಕೆಲಸ ಮಾಡಿದರು. ಹೋಗಿ ಯಾರಿಗೋ ಬೇಕಾಗಿ ಹಲಸಿನ ಹಣ್ಣಿನ ಹಲ್ವ ತಗೊಳ್ಳಿಕ್ಕೆ ಹೋದರು. 600 ರೂಪಾಯಿ ಕೊಟ್ಟು ತಗೊಂಡ ಹಲ್ವ ಅವರಿಗೆ ತಿನ್ನಲಿಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟು ಕೆಟ್ಟದಿತ್ತು. ಮತ್ತೆ ಅವ್ರು ಕೇಳಿದ್ರು, ಯಾಕಿದು ಇಷ್ಟು ಕೆಟ್ಟದಾಗಿದೆ? ಅದು ಮಾಡಿದ್ದು ಸರಿಯಾಗಿಲ್ಲ, ಒಳ್ಳೆ ವಸ್ತು ಹಾಕಲಿಲ್ಲ. ಅವ್ರ ಮನೆಗೆ ಸೀದಾ ಹೋದರು. ಒಂದು ಗಂಡನೂ ಅವರು ಸೇರಿಕೊಂಡು ಒಂದು ಹಣ್ಣು ತಂದರು. 800 ರೂಪಾಯಿ ಕೊಟ್ಟು ಹಲಸಿನ, ಕೇರಳದಲ್ಲಿ ಯಾರೂ ಕಡಿಮೆ ಕೊಡೋದಿಲ್ಲ, ಒಳ್ಳೆ ಬೆಲೆ ಇದೆ. ತಂದರು. ನಂದಿನಿ ಹಾಗೆ ಅಲ್ಲಿರುವ ಮಿಲ್ಮಾದ ತುಪ್ಪ ಹಾಕಿ ಹಲ್ವ ಮಾಡಿದರು. ಹಲ್ವ ಮಾಡಿ ಆಗುವಾಗ ಅದರ ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಯಿತು. ಕೂಡಲೇ ಫೇಸ್ಬುಕ್ಕಲ್ಲಿ ಹಾಕಿದ್ರು, ನಾನು ಹಲ್ವ ಮಾಡಿದ್ದೀನಿ, ಒಳ್ಳೊಳ್ಳೆ ವಸ್ತು ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ, ಮಾಡಿದ್ದು ಸ್ವಲ್ಪ ಜಾಸ್ತಿ ಆಗಿದೆ. ಕೂಡಲೇ ಕೇಳಿದರು, ಕಳಿಸ್ತೀರಾ ನೀವು ಕೊರಿಯರು ಅಂತ. ಅದೇ ದಿವಸ ಮಾರಿ ಹೋಯ್ತು ಅವರಿಗೆ. ಆ ಧೈರ್ಯದಿಂದ ಅವರು ಇವತ್ತು ಹಲ್ವ ಮಾಡ್ತಾ ಇದ್ದಾರೆ. ಆ ಹಲ್ವದ ಬೆಲೆ ಕೇಳಿದರೆ ನಿಮಗೆ ಬೆವರು, ಈಗಲೂ ಮಳೆಗಾಲದಲ್ಲೂ ಬೆವರು ಬಂದಿತ್ತು. 1600 ರೂಪಾಯಿ ಪರ್ ಕಿಲೋ ಹಲಸಿನ ಹಣ್ಣಿನ ಹಲ್ವವನ್ನು ಅವರು ರ್ಯಾಚೆಲ್ಸ್ ಕಿಚನ್ ಅಂತ ಹೆಸರು, ನಿಮಗೆ ಗೂಗಲ್ನಲ್ಲಿ ಸಿಗ್ತದೆ. 1600 ರೂಪಾಯಿಗೆ ಹಲ್ವ ಮಾರುವ ಹೆಣ್ಮಗಳು ಇವತ್ತು ಅವರ ಹೆಚ್ಚಿನ ಹಲ್ವ ಹೋಗೋದು ವಿದೇಶಗಳಿಗೆ, ಕೊರಿಯರ್ನಲ್ಲಿ ಹೋಗ್ತದೆ. ವರ್ಷಕ್ಕೊಂದು 8-10 ತಿಂಗಳು ಅವರು ಹಲ್ವ ಮಾಡ್ತಾರೆ. 8 ಅಲ್ಲ, ವರ್ಷ ಇಡೀ ಮಾಡ್ತಾರೆ. ನವ್ಯ ಬೇಕರ್ಸ್ ಅಂತ ಒಂದು ಸಂಸ್ಥೆ ಇದೆ. ಒಂದು 50-60 ಶಾಖೆಗಳಿವೆ 2 ಜಿಲ್ಲೆಯಲ್ಲಿ. ಅವರು ಚಕ್ಕ ವರಟ್ಟಿ ಮಾಡ್ತಾರೆ. ಚಕ್ಕ ವರಟ್ಟಿ ನಮ್ಮ ಭಾಗದಲ್ಲಿ ಅಷ್ಟು ಪರಿಚಯ ಇಲ್ಲ, ಬೆರಟ್ಟಿ ಅಂತ ಹೇಳ್ತೀವಿ.
ಚಕ್ಕವರಟಿ ಸುಳ್ಯದಲ್ಲಿ ಮಾಡಿದರೂ ಮಾರಬಹುದು. ಹಲ್ವಾ ಅಲ್ಲ ಅದು, ಸ್ವಲ್ಪ ಹಲ್ವಕ್ಕಿಂತ ಮೊದಲಿನ ರೂಪ. ಚಕ್ಕವರಟಿಯನ್ನು ನೀವು ನೇರ ಕಪ್ನಲ್ಲಿ ಹೀಗೆ ತಿನ್ನಬಹುದು, ಪಾಯಸ ಮಾಡ್ಬೋದು, ಒಳ್ಳೆ ಶೆಲ್ಫ್ ಲೈಫ್ ಇರುತ್ತೆ. ಬಹುಶಃ ದೇಶದಲ್ಲಿ ಅತ್ಯಂತ ಹೆಚ್ಚು ಚಕ್ಕವರಟಿ ಇವತ್ತು ಮಾಡ್ತಾ ಇರೋದು ನವ್ಯ ಬೇಕರಿ. ನವ್ಯ ಬೇಕರಿ ಯಾವಾಗ ನೀವು ಆನ್ಲೈನ್ ಬೇಕು ಅಂದರೂ ಚಕ್ಕವರಟಿ ಇಲ್ಲ ಅಂತ ಹೇಳೋದಿಲ್ಲ. ಅವರು ವರ್ಷಕ್ಕೊಂದು 10 ಟನ್ನಷ್ಟು ಚಕ್ಕವರಟಿ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಅಲ್ಲಿ ವರ್ಕಿಂಗ್ ಡೇ ಇದ್ದಷ್ಟು ದಿನ ಅಲ್ಲಿ ಉರುಳಿ ಇಡ್ತಾರೆ, ಹಣ್ಣು ಆಗ್ತದೆ. ಅವರಿಗೆ ಬೇಕು ಹೇಳಿದಾಗ ಹಲಸಿನ ಹಣ್ಣಿನ ಸೊಳೆ ಮಾಡಿ ಕೊಡುವಂಥ ವ್ಯವಸ್ಥೆ ಪ್ರೀ ಪ್ರೋಸೆಸಿಂಗ್ ಸೆಂಟರು. ಈ ಪ್ರೀ ಪ್ರೋಸೆಸಿಂಗ್ ಸೆಂಟರ್ ಅಂದರೆ ಏನು? ಸೆಂಟರು ಇಲ್ಲಿ ಸುಳ್ಯದಲ್ಲಿ ಒಂದು ದೊಡ್ಡ ಚಿಪ್ಸು ಕಾರ್ಖಾನೆ ಬಂತು ಅಂತ ಇಟ್ಕೊಳ್ಳಿ, ಉಪ್ಪು ಚಿಪ್ಸು. ಅವರಿಗೆ ಬೇಕು ಅಂತ ಹೇಳಿದಾಗ ಸೊಳೆಯನ್ನು ಪೂರೈಸುವ ಒಂದು ವ್ಯವಸ್ಥೆ ಬಂದರೆ ಅವರು ಬದುಕೊಳ್ತಾರೆ. ನೋಡಪ್ಪ, ನನಗೆ ಮದುವೆ ಆರ್ಡ್ರ್ ಉಂಟು, ನಾಡ್ದು ಸೋಮವಾರ ಸ್ವಲ್ಪ ಜಾಸ್ತಿ ಕೊಡು ಅಂತ ಹೇಳಿದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಅವರು ಮಾಡ್ಕೋತಾರೆ. ಹಾಗೆ ಇವತ್ತು ಹಲಸಿನ ಹಣ್ಣಿನ ದೊಡ್ಡ ಉದ್ದಿಮೆ ಮಾಡಬೇಕಿದ್ರೆ ಅವರು ಒಂದು ಪ್ರೀ ಪ್ರೋಸೆಸಿಂಗ್ ಸೆಂಟ್ರನ್ನು ಮಾಡ್ಕೋಬೇಕು. ಆರ್ಟೋಕಾರ್ಪಸ್ ಅಂತ ಏನು ಹಲಸಿನ ಹಣ್ಣಿನ ಪಲ್ಪ್ ಮಾಡ್ತಾರೆ, ಅವರೊಂದು 4-5 ಪ್ರೀ ಪ್ರೋಸೆಸಿಂಗ್ ಸೆಂಟರ್ ಮಾಡ್ತಾರೆ. ಇಲ್ಲಿ ಸುಳ್ಯವೋ, ಜಾಲ್ಸೂರೋ, ಪುತ್ತೂರೋ, ಮಂಗಳೂರಲ್ಲಿ ದೊಡ್ಡ ಫ್ಯಾಕ್ಟ್ರಿ ಬಂದರೆ ಅದರ ಲಾಭ ಸುಳ್ಯದವರು ಪಡಿಬೋದು. ಯಾಕಂತ ಹೇಳಿದರೆ ಅವರಿಗೆ ನಾವು ಮಾಡಿಕೊಡ್ಬೋದು. ಪ್ರೀ ಪ್ರೋಸೆಸಿಂಗ್ ಸೆಂಟರ್ನವರು ಕ್ರಯಕ್ಕೆ ತೆಕ್ಕೊಂಡು ಬೇಕಾದ ಸೊಳೆಯನ್ನು ಬೇಕಾದ ಸಮಯಕ್ಕೆ ಕೊಡೋದು ಅಷ್ಟೇ. ನವ್ಯ ಬೇಕರ್ಸ್ ಏನು ಮಾಡ್ತಾರೆ, ಒಂದು 6-8 ತಿಂಗಳು ಆಗಸ್ಟ್ ಬರುವಾಗ ನಿಲ್ಲಿಸ್ತಾರೆ. ಯಾಕಂದರೆ ಆಗ ಹಲಸಿನ ಹಣ್ಣು ನೀರು ಕುಡಿಯುತ್ತದೆ. ಅಷ್ಟು ಹೊತ್ತಿಗೆ ಅವರು 1 ತಿಂಗಳು ಮೊದಲೇ ಕೋಲ್ಡ್ ಸ್ಟೋರೇಜಲ್ಲಿ ಚಕ್ಕವರಟಿ ಮಾಡಿ ಇಟ್ಟಿರ್ತಾರೆ. ಅದನ್ನು ತೆಗೆದು ಮಾರ್ತಾರೆ. ಜನವರಿ ಬರುವಾಗ ಮತ್ತೆ ಹಲಸಿನ ಹಣ್ಣು ಸಿಗ್ತದೆ, ಚಕ್ಕವರಟಿ ಮಾಡ್ತಾರೆ. ಕೋಲ್ಡ್ ಸ್ಟೋರೇಜ್ ಇಲ್ಲಿ ಗ್ರಾಮಜನ್ಯದಲ್ಲಿ ಇದೆ. ನಮಗೂ ಬೇಕಿದ್ದರೆ ಹತ್ತಿರದಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ. ಸಾಕಷ್ಟು ಸಾಧ್ಯತೆಗಳು, ಒಂದೆರಡಲ್ಲ. ಎಲ್ಲಿ ಹೋಗಬೇಕು, ಕಲೀಲಿಕ್ಕೆ ಎಲ್ಲಿ ಹೋಗಬೇಕು ಅಂತ ಕೇಳಿ. ಕಲೀಲಿಕ್ಕೆ ಎಲ್ಲಿ ಹೋಗಬೇಕು ಅಂದರೆ ಒಂದು ಸ್ವಲ್ಪ ತೊಡಕಿದೆ. ನಿಮಗೆ ಚೆನ್ನಾಗಿ ಕಲಿಸೋರು ಇಲ್ಲಿ ಸುಲಭದಲ್ಲಿ ಸಿಗೋದಿಲ್ಲ. ಹಲಸಿಗೆ ಇಷ್ಟು ದೊಡ್ಡ ಅವಕಾಶ ಬಂದರೂ ಸರ್ಕಾರದ ಒಂದು ಮೌಲ್ಯವರ್ಧನೆಯ ತರಬೇತಿ ಕೊಡುವ ಸಂಸ್ಥೆಗಳು ಇಲ್ಲಿರೋದು ಬಹಳ ಕಡಿಮೆ. ಆದರೆ ಕೆಲವಿವೆ. ಉದಾಹರಣೆಗೆ ಆಲೆಪ್ಪಿ ಅಂತ ಒಂದು KVK ಇದೆ, ಅದ್ಭುತವಾಗಿ ಕಲಿಸಿಕೊಡ್ತಾರೆ. ಒಂದು 4 ಮಂದಿ ಹೆಣ್ಮಕ್ಕಳ ಸ್ವಲ್ಪ ಭಾಷೆ ಬರುವವರು ಹೋಗಿಬಿಟ್ರೆ 2 ದಿವಸದಲ್ಲಿ ನೀವು ತುಂಬ ಕಲ್ತ್ಕೊಂಡು ಬರ್ಬೋದು. ಅಥವಾ ನಿಮಗೇನು ಬೇಕು ಅದನ್ನು ಯೋಚನೆ ಮಾಡಿದರೆ ಆ ನಿಶೆಯಲ್ಲಿ ಹೋಗಬೇಕಿದ್ರೆ ಕೇರಳದಲ್ಲಿ ಯಾರೋ ಗುರುಗಳನ್ನು ಹಿಡ್ಕೊಂಡು ಮುಂದೆ ಹೋಗ್ಬೋದು. ಇವತ್ತು ಕೇರಳದಲ್ಲಿ ರೈತರುಗಳು ಕೂಡ ಎಷ್ಟು ಮುಂದೆ ಹೋಗಿದ್ದಾರೆ ಅಂತ ಹೇಳಿದರೆ ಆರ್ಡ್ರ್ ತಗೊಳ್ತಾರೆ. ಎಲ್ಲ ಹಲಸಿನ ಹಣ್ಣಿನ ವೆರೈಟಿಯ ಹೆಸರು ಹೇಳಿದರೆ ಅದು ಎಂಥದ್ದು ಅಂತ ಗೊತ್ತಿರುವವರಿದ್ದಾರೆ. ನಮ್ಮ ಈ ಕೋಸ್ಟಲ್ ಬೆಲ್ಟು ಕೇರಳದಲ್ಲಿ ಇವತ್ತು ತಳಿ ಪ್ರಜ್ಞೆ, ವೆರೈಟಲ್ ಕಾನ್ಷಿಯಸ್ನೆಸ್ ಅಂತ ಒಂದು ಶಬ್ದ ಇದೆ. ತಳಿ ಪ್ರಜ್ಞೆ ಎಷ್ಟಿದೆ ಅಂತ ಹೇಳಿದರೆ J33 ಹೇಳಿದ ಕೂಡಲೇ ಹೇಳ್ತಾರೆ, ಅಯ್ಯೋ J33 ಹೆಚ್ಚು ಮಳೆ ಇರುವಲ್ಲಿ ನೆಡಬೇಡಿ, ಅದ್ಭುತ ಹಣ್ಣು, ರೋಗ ಅದರ ಮರಕ್ಕೆ ರೋಗ ಬರ್ತದೆ. ಸಿಂಧೂರ ಆಗ್ಬೋದು, ಕರಾವಳಿಗೆ ಸ್ವಲ್ಪ ಹಣ್ಣು ದೊಡ್ಡದಿರ್ತದೆ, ಆದರೆ ಡೆಂಗು ಸುರಿಯಾದಷ್ಟು ಗಟ್ಟಿ ಬರುವುದಿಲ್ಲ ಸೊಳ್ಳೆ. ಇಷ್ಟೆಲ್ಲ ಹೇಳುವ ಅನುಭವಿಗಳು ನಮ್ಮ ನಡುವೆ ಇದ್ದಾರೆ. ಇವರನ್ನೆಲ್ಲ ನಾವು ಕಲ್ತುಕೊಂಡು ಒಂದು ಸಣ್ಣ ಉದ್ದಿಮೆ ಮಾಡೋದು, ಆಮೇಲೆ ಹಲಸಿಂದ ಆದಾಯ ಸಂಪಾದನೆ ಮಾಡೋದು ಕಷ್ಟದ ಕೆಲಸ ಅಲ್ಲ. ಮನಸ್ಸು ಮಾಡಬೇಕು, ಮೊದಲು ಟ್ರಯಲ್ ಮಾಡಬೇಕು, ಗುರುಗಳನ್ನು ಹಿಡಿಬೇಕು, ಸ್ವಲ್ಪ ಹೊತ್ತು ಅವರ ಜೊತೆ ಕೆಲಸ ಮಾಡಿ ಪಾಠ ಕಲಿಬೇಕು. ದೊಡ್ಡ ದೊಡ್ಡ ಮೆಷಿನರಿಗಳು ಇಲ್ಲದೆ ಕೂಡ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳೋದಕ್ಕೆ ನೂರಾರು ಉದಾಹರಣೆಗಳು ನಮ್ಮ ಎದುರು ಇವೆ. ಏನಿಲ್ಲ ಅಂತ ಹೇಳುವವರು ಒಂದು 4 ಮನೆಯವರು ಸೇರಿಕೊಂಡು ಈ ಹಲಸಿನ ಗುಜ್ಜೆಯ ಮಿನಿಮಲ್ ಪ್ರೋಸೆಸ್ಸಿಂಗು, ಕಾಯಿಸೊಳೆಯ ಮಿನಿಮಲ್ ಪ್ರೋಸೆಸ್ಸಿಂಗು. ಇವತ್ತು ಇಡೀ ದೇಶದಲ್ಲಿ ಕಾಯಿಸೊಳೆ ಅಂದರೆ ಗೊತ್ತಾಗತ್ತಾ ನಿಮಗೆ? ಇಡೀ ದೇಶದಲ್ಲಿ ಕಾಯಿಸೊಳೆಯನ್ನು ರಫ್ತು ಮಾಡುವ ರಾಜ್ಯ ಕೇರಳ ಮಾತ್ರ. ನೀವು ಉಳಿದೆಲ್ಲೂ ಕೇಳಿರಲಿಕ್ಕಿಲ್ಲ. ಕಾಯಿಸೊಳೆಯನ್ನು ಕೇರಳದಲ್ಲಿ ಎಷ್ಟು ಕಂಪನಿಗಳು ರಫ್ತು ಮಾಡ್ತವೆ ಅಂದರೆ ಅಷ್ಟು ಸುಲಭದಲ್ಲಿ ಡಾಟಾ ಸಿಗೋದಿಲ್ಲ. ಒಂದು 100 ಟನ್ನಲ್ಲ, ಒಂದು 500 ಟನ್ ಇರಲಿಕ್ಕೂ ಸಾಕು. ಎಲ್ಲಿಗೆ ಹೋಗುತ್ತೆ ಇದು? ಏನು ಮಾಡ್ತಾರೆ? ಸಣ್ಣ ಸಣ್ಣ ಜಾಗಗಳಲ್ಲಿ ಸೊಳ್ಳೆ ಬಿಡಿಸ್ತಾರೆ, ಅದನ್ನು ತುಂಡು ಮಾಡ್ತಾರೆ. ರಪ್ಪ ಗಾಡಿ ಬಂದು ಸಂಜೆ ಎಷ್ಟು ಸೊಳ್ಳೆ ಇದೆ ಅಂತ ತಗೊಂಡು ಹೋಗ್ತಾರೆ, ಬ್ಲಾಸ್ಟ್ ಫ್ರೀಸ್ ಮಾಡ್ತಾರೆ. ಈ ಫ್ರೀಸಿಂಗ್ ಮಾಡೋದಕ್ಕೆ ಮೊದಲು ಒಂದು ಬ್ಲಾಸ್ಟ್ ಫ್ರೀಸ್ ಅಂತ ಮಾಡಿದರೆ ಮತ್ತೆ ಹೆದರಿಕೆ ಇಲ್ಲ, ಎಷ್ಟು ಕಾಲಕ್ಕೂ ಒಳ್ಳೆ ಪ್ರೊಫೆಷನಲ್ ಆಗಿ ಅದನ್ನು ಮಾರ್ಬೋದು. ದೊಡ್ಡ ಕಂಪನಿಗಳು ಅಲ್ಲಲ್ಲಿ ಬಿಡಿಸಿದ ಸೊಳ್ಳೆಯನ್ನು ತಂದು ಬ್ಲಾಸ್ಟ್ ಫ್ರೀಸಿಂಗ್ ಮಾಡ್ತವೆ. ಬ್ಲಾಸ್ಟ್ ಫ್ರೀಸಿಂಗ್ ಮಾಡಿದ ಮೇಲೆ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತವೆ. ಆಮೇಲೆ ಗಾಡಿ ಫುಲ್ ಆಗುವಾಗ, ನಿಮಗೆ ಕಂಟೈನರ್ ಫುಲ್ ಆಗುವಾಗ ಹೊರಗಡೆ ಹೋಗ್ತಾರೆ. ಕನಿಷ್ಠ ಒಂದು 20 ಕಂಪನಿಗಳು ಇವತ್ತು ಫ್ರೋಝನ್ ಸೊಳೆಯನ್ನು ರಫ್ತು ಮಾಡ್ತವೆ. ಫ್ರೋಝನ್ ಸೊಳ್ಳೆ ಮಾತ್ರ ಅಲ್ಲ ಸ್ನೇಹಿತರೆ, ಒಂದು ಕುಂಬಳಪ್ಪಂ ಅಂತ ಒಂದು ತಿಂಡಿ ಇದೆ. ಕುಂಬಳಪ್ಪಂ ಅಂದ್ರೇನು? ನಮ್ಮ ಇದಿದೆಯಲ್ಲ ದಾಲ್ಚಿನಿ ಹಾಗೆ ಇರುವ ಒಂದು ಎಲೆ ಇದೆ, ಬೆಲ್ಲನ್ ತೊಟ್ಟು ಹೇಳ್ತೀವಿ ನಾವು, ಏನು ಬೇರೆ ಹೆಸರು ಗೊತ್ತಿಲ್ಲ. ಕಾಡು ದಾಲ್ಚಿನಿ ಒಂದು ಎಲೆ ಇದೆ, ಕಾಡಿನಲ್ಲಿ ಸಿಗೋದು, ಪರಿಮಳ ಇದೆ ಅದಕ್ಕೆ. ಅಂಥದ್ದು ಕಾಡು ದಾಲ್ಚಿನಿ ಅಂತ ಒಂದು
ಎಲೆ ಇದೆ, ಕಾಡುಗಳಲ್ಲಿ ಸಿಗೋದು, ಎಡನ ಅಂತ ಹೇಳ್ತಾರೆ ಕೇರಳದವರು, ಅದಕ್ಕೆ ₹1 ಕೊಡ್ತಾರೆ. ಆ ಎಲೆ ಇವತ್ತು ಶಾರ್ಟೇಜ್ ಆಗಿದೆ. ಆ ಎಲೆಯಲ್ಲಿ ನೀವು ಹಲಸಿನ ಹಣ್ಣಿನ ಹಿಟ್ಟು, ತೆಂಗಿನ ಸುಳಿ, ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಒಂದು ಗ್ರೈಂಡ್ ಮಾಡಿ ಒಳಗಡೆ ಇಟ್ಟು ಕುಕ್ಕರ್ನಲ್ಲಿ ಇಡ್ಲಿ ಬೇಯಿಸಿದ್ರೆ ಆಯಿತು. ಕುಂಬಳೆಪ್ಪಂ ಒಂದು 2-3 ದಿವಸ. ಇಜಿನ್ ಕರೆಕ್ಟು. ಮಲಯಾಳದವರು ಎಡನ ಹೇಳೋದು, ಇವರು ಇಜಿನಿಗೆ ₹1 ಇದೆ ಸರ್ ಎಲೆಗೆ, ಒಳ್ಳೆ ಎಲೆಗೆ. ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಕೇರಳದಲ್ಲಿ ಎಷ್ಟೋ ಕಂಪನಿಯವರು ಮಾಡಿ ಅಲ್ಲೆಲ್ಲಿ ಮಾತ್ರ ಅಲ್ಲ, ಸಣ್ಣ ಸಣ್ಣ ಚಾಯಕ್ಕಡಗಳಲ್ಲಿ ಅವರು ತಿನ್ನಲಿಕ್ಕೇನು ಉಂಟು ಅಂತ ಕೇಳಿದರೆ ಇವತ್ತು ಸ್ಟೀಮ್ಡ್ ಫುಡ್ಡು ಅಂತ ಹೇಳಿದರೆ ಇಡ್ಲಿ ಅಂಥದ್ದು ಸೇಫ್ ಅಂತ ಲೆಕ್ಕ. ಅದರಲ್ಲಿ ಬೇರೇನು ತೊಂದರೆ ಬರಲಿಕ್ಕಿಲ್ಲ. ಹಾಗಾಗಿ ಒಂದು ಎಲೆ ಎಡ ₹15-20 ಕೊಟ್ಟು ಒಂದು ಇದು ಕುಂಬಳೆಪ್ಪಂ ತಿಂತಾರೆ. 108 ಸಾಧ್ಯತೆಗಳು, ಸಣ್ಣ ಸಣ್ಣ ಸಾಧ್ಯತೆಗಳಲ್ಲ. ಒಂದು ಪ್ರಯತ್ನ ಮಾಡಬೇಕು, ನಮಗೆ ಯಾವುದು ಸೂಟೇಬಲ್ ಆಗ್ತಾನೆ ಅಂತ ನೋಡಬೇಕು. ಸಣ್ಣ ಹೆಜ್ಜೆಗಳಿಂದ ಶುರು ಮಾಡ್ಬೋದು, ಹಪ್ಪಳದಿಂದ ಶುರು ಮಾಡ್ಬೋದು, ಚಿಪ್ಸಿನಿಂದ ಶುರು ಮಾಡ್ಬೋದು, ರೆಡಿ ಟು ಕುಕ್ ಗುಜ್ಜೆಯಿಂದ ಶುರು ಮಾಡ್ಬೋದು. ಪುತ್ತೂರಿನಲ್ಲಿ ಶುರುವಾಗಿದೆ. ಮರಿಕೆ ಎಂಟರ್ಪ್ರೈಸಸ್ನಲ್ಲಿ ಇವತ್ತು ಹೋದರೆ ಹಣ್ಣು, ಕೆಂಪು ಹಣ್ಣು, ಆಮೇಲೆ ಹಲಸಿನ ಹಣ್ಣು ಆಮೇಲೆ ಆಗ್ತದೆ. ಅದರಲ್ಲಿ ಕೆಲವರು ಮಂಗಳೂರಿಗೂ ಕಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲೇ ಸುಗಮ ಸ್ಟೋರಿಗೆ ಹೋದರೆ ಅಲ್ಲೂ ಇರುತ್ತೆ. ಬಹಳ ಸುಸಜ್ಜಿತ ವ್ಯವಸ್ಥೆ ಆಗಿಲ್ಲ, ಬಟ್ ಎಷ್ಟೋ ಮಂದಿ ತಾವು ಮಾತ್ರ ಇರೋ ಮರಗಳಿಂದ ಹಣ ಸಂಪಾದಿಸಲಿಕ್ಕೆ ಶುರು ಮಾಡಿದ್ದಾರೆ. ಇದು ಸುಳ್ಯದಲ್ಲಿ ಖಂಡಿತ ಆಗಲಿಕ್ಕೆ ಸಾಧ್ಯ ಇದೆ. ಮನಸ್ಸು ಬೇಕು. ಎಲ್ಲವನ್ನೂ ಇಲ್ಲಿ ತಿಳ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ, ಕಂಡಾರೆ ಕಾಣಬೇಕು. ಏನಾದರೂ ಇದ್ದರೆ ಅಧ್ಯಯನ ಮಾಡಬೇಕು. ಅಧ್ಯಯನ ಭಾಳ ಮುಖ್ಯ. ಮೊದಲು ಹೋಗಬೇಕು, ನೋಡಬೇಕು, ಇದರಲ್ಲಿ ಏನು ತೊಂದರೆ ಉಂಟು ಕೇಳಬೇಕು, ರಿಸ್ಕ್ ಏನುಂಟು ಕೇಳಬೇಕು. ಕೇಳಿಕೊಂಡು ತಿಳ್ಕೊಂಡು ಮಾಡಿದರೆ ನಮ್ಮ ನಡುವೆ ಎಷ್ಟು ಮಂದಿ ಚಿಪ್ಸ್ ಎಲ್ಲ ಮಾಡಿ ಗೆದ್ದವರಿದ್ದಾರೆ ಗೊತ್ತಾ? ಕೇರಳದಲ್ಲಿ ಉಪ್ಪಿನಂಗಡಿ ಹತ್ರ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಇದೆ. ಅವರು ಎಷ್ಟು ಮಾಡ್ತಾರೆ ಗೊತ್ತಾ ಚಿಪ್ಸು? ಶೃಂಗೇರಿ ಇವತ್ತು ದೊಡ್ಡ ಚಿಪ್ಸಿನ ಸೆಂಟರು. ಶೃಂಗೇರಿ ಚಿಪ್ಸ್ ಅಂತಲೇ ಅದನ್ನು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. 1 ಟನ್ನು 2 ಟನ್ನು ಅಲ್ಲ, 1000 ಗಟ್ಟಲೆ, ಇದು 100 ಗಟ್ಟಲೆ ಟನ್ ಮಾಡುವವರಿದ್ದಾರೆ. ಸಿಂಪಲ್ ವಿದ್ಯೆ ಚಿಪ್ಸ್ ಮಾಡೋದು. ಆದರೆ ತೆಂಗಿನೆಣ್ಣೆಯಲ್ಲಿ ಮಾಡೋದು ಒಳ್ಳೆಯದು. ಈ ಪಾಮಾಲಿನ್ ಒಳ್ಳೆಯದಲ್ಲ. ಪ್ರಸಾದ್ ಅವರು ಆಗಲೇ ಹೇಳ್ತಾ ಇದ್ದಾರೆ ಆರೋಗ್ಯ ದೃಷ್ಟಿಯಿಂದ. ಹಾಗಾಗಿ ಸಾಧ್ಯತೆಗಳು 108 ಮನಸ್ಸು ಮಾಡಬೇಕು. ನಾವು ಮಾಡುವವರೆಲ್ಲ ದೊಡ್ಡ ಸಾಲ ತಗೊಂಡು ಲಕ್ಷಗಟ್ಟಲೆ ಮೆಷಿನ್ ಹಾಕ್ಕೊಂಡು ಅಂಥದ್ದನ್ನು ಅಲ್ಲ, ಮನೆ ಮಟ್ಟಿಗೆ ಮಾಡೋದನ್ನು ಕಲೀರಿ, ಮಾಡಿ. ನಾಳೆ ದಿವಸ ನೀವು ಅದಕ್ಕಿಂತ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಸುಳ್ಯದಲ್ಲಿ ಮಾರ್ಬೋದು, ಮಂಗಳೂರಿಗೆ ಹೋಗಬೇಕಾಗಿಲ್ಲ, ದೊಡ್ಡ ಸೂಪರ್ ಮಾರ್ಕೆಟ್ ಬೇಕಾಗಿಲ್ಲ. ಯಾರೋ ಒಬ್ಬರು ಸಣ್ಣ ರೆಫರೆನ್ಸ್ ತಗೊಂಡು ಒಂದು ಅಂಗಡಿಯಲ್ಲಿ ಮಾರ್ಬೋದು, ಹೋಟೆಲ್ನಲ್ಲಿ ಮಾರ್ಬೋದು. ಇಲ್ಲಿ ಹತ್ತಿರದಲ್ಲಿ ಸಾಮಾನ್ಯವಾಗಿ ಹೋಟೆಲ್ಗಳೆಲ್ಲ ಆಯಾ ಊರಿನ ವ್ಯಾಲ್ಯೂ ಎಡಿಷನ್ ಇದಕ್ಕೆ ಅವರು ಒಂದು ಪ್ರೋತ್ಸಾಹ ಕೊಡ್ತಾರೆ, ಅವ್ರಿಗೊಂದು ಕಮಿಷನ್ ಕೊಡಬೇಕಾಗತ್ತೆ. ಹಾಗಾಗಿ ಏನಿಲ್ಲ ಅಂದರೆ ಇವತ್ತು ಇದರಲ್ಲಿ ನೀವು ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಬೇಕು, ಅದು ಮರೆತು ಬಿಡಬಾರ್ದು. ನನಗೆ ಮಾರ್ಕೆಟ್ ಇಲ್ಲ ಅಂತ, ಮಾರ್ಕೆಟನ್ನು ನೀವು ಸೃಷ್ಟಿ ಮಾಡಬೇಕು. ಏನು, ಪ್ರತಿ ಶನಿವಾರ ನನ್ನ ಹತ್ರ ರೆಡಿ ಟು ಕುಕ್ ತಿನ್ನಲಿಕ್ಕೆ ಆಗುವಂಥ ಸೊಳ್ಳೆ ಇರ್ತಾರೆ ಅಂತ ನೀವು ಹಾಕಿಬಿಡಿ, ನಿಮ್ಮ ಮನೆಗೆ ಸ್ಕೂಟರ್ನಲ್ಲಿ ಬಂದು ತಗೊಂಡು ಹೋಗ್ತಾರೆ. ಇಂಥವು ಸಾಕಷ್ಟು ನಾವು ನೋಡಿದ್ದು. ಇಲ್ಲಿ ಕೂಡ ಅದಾಗಲಿಕ್ಕೆ ಬೇರೆ ಕಡೆಯಲ್ಲಿ ಹಲಸಿನ ಸೊಳೆಗೆ ತಿನ್ನಲಿಕ್ಕೆ ಸಿದ್ಧವಾದ ಐಟಮ್ನ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಹಲಸಿಗೆ ಅಂತಲ್ಲ, ಯಾವುದು ಕೂಡ ಒಳ್ಳೆ ಸಿದ್ಧ ರುಚಿಕರ ಆರೋಗ್ಯಕರ ಆಹಾರ ನೀವು ಕೊಡೋದಾದರೆ ತಿನ್ನಲಿಕ್ಕೆ ಎಷ್ಟು ಬಾಯಿಗಳಿವೆಯಾ ಅದನ್ನು ಮಾಡಿಕೊಡಲಿಕ್ಕೆ ಅಷ್ಟು ಕೈಗಳು ಖಂಡಿತ ಇಲ್ಲ. ಸರಿ ಅಲ್ವಾ ಶ್ರೀಶಕುಮಾರ್ರೆ ನಾನು ಹೇಳಿದ್ದು? ಹಾಗಾಗಿ ಸಣ್ಣ ಪ್ರಯತ್ನಗಳಿಂದ ಶುರು ಮಾಡಿ, ಒಮ್ಮೆಲೆ ಹೋಗಿ ಬ್ಯಾಂಕಿಂದ ಲೋನ್ ತೆಗಿಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ಶುರು ಮಾಡಿ. ಇವರನ್ನೆಲ್ಲ ಬಿಡಬೇಡಿ. ಇನ್ನು ಹಾರ್ಟಿಕಲ್ಚರ್ ಯಾರಿದ್ದಾರೆ ಗೊತ್ತಿಲ್ಲ, ಅವರನ್ನೆಲ್ಲ, ಯಾಕೆಂದರೆ ಪರ ಊರಿನವ್ರು ಬಂದರೆ ಅವರು ಯಾಕೆ ಸರ್ ಇವರಿಷ್ಟು ಹಲಸಿನ ಹಣ್ಣು ಹಾಳು ಮಾಡ್ತಾರೆ ಅಂತ ಅವರಿಗೆ ಚೆಂದ ಇದಾಗ್ತಾರೆ. ಇಲ್ಲಿ ನಿಮಗೆ ಗುರುಗಳು ಸಿಗಲಿಕ್ಕೆ ಕಷ್ಟ ಇಲ್ಲ. ಎಕ್ಸ್ಪೋಜರ್ ವಿಸಿಟ್ ಬೇಕಿದ್ರೆ ಹೋಗಿ ಬರ್ಬೋದು. ಈ ವಾರ ಗೋವಾದಿಂದ 4 ಮಂದಿ ಬರ್ತಾರೆ. 5 ದಿನ ಕಾರ್ನಲ್ಲಿ ತಿರುಗಾಡಿ ಕಲ್ತ್ಕೊಂಡು ಹೋಗ್ತಾರೆ. ಕೇರಳ ಈಗ ಒಳ್ಳೆ ಸಮಯ ನೀವು ಎಕ್ಸ್ಪೋಜರ್ ವಿಸಿಟ್ ಕಲಿಕ್ಕೆ. ಆಲೆಪ್ಪಿ KVKಯಲ್ಲಿ ಹೋಗಿ 1-2 ದಿವಸ ಕಲ್ತ್ಕೊಂಡು ಬರ್ಬೋದು, ಮಾಡ್ಬೋದು. ಈ ಸೀಸನ್ನಲ್ಲೇ ಶುರು ಮಾಡ್ಬೋದು. ಮುಂದಿನ ವರ್ಷಕ್ಕೆ ಅಂತ ಇಟ್ಟರೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಡೆದ ಹಲಸಿನ ಮೇಳದಿಂದ ಒಂದು 5-6 ಮಂದಿ ಆದರೂ ಕೂಡ ಈ ಸುಳ್ಯ ತಾಲೂಕಿನಲ್ಲಿ ಹುಟ್ಟಿ ಮುಂದೆ ಬರಲಿ. ಉತ್ಪಾದಕ ಸಂಘದವರು ಅವರಿಗೊಂದು ಮಾರುಕಟ್ಟೆಗೆ ಒಂದು ಒಳ್ಳೆಯ ಅವಕಾಶ ಕೊಡಬೇಕು ಸರ್. ನೀವು ಸ್ವಲ್ಪ ಮೂಲೆಯಲ್ಲಿದ್ದೀರಿ, ನಿಮ್ಮ ಹತ್ತಿರದ ಅಂಗಡಿ ಯಾರಾದರೂ ಮೈನ್ ರೋಡ್ನಲ್ಲಿದ್ದರೆ ಅವರ ಪರಿಚಯ ಮಾಡಿಸಿಕೊಡಿ. ಇಲ್ಲಾಂದರೆ ನಮ್ಮ ಸ್ನೇಹಿತರು ಹೇಳಿದರೆ ಎಲ್ಲರೂ ಮಾಡಿಸಿಕೊಡ್ತಾರೆ. ಇಲ್ಲಿ ಸುಳ್ಯ ಸಹೃದಯಿಗಳ ಊರು. ಹಾಗಾಗಿ ಇಲ್ಲಿ ನೀವು ತಿಂಡಿ ಮಾಡುವವನಿಗೆ ಮಾರುಕಟ್ಟೆ ಮಾಡಲಿಕ್ಕೆ 2 ದಿವಸ ಕಷ್ಟ ಆಗ್ಬೋದು, ಮತ್ತು ಅದರ ಪರಿಮಳಕ್ಕೆ ಜನ ಬರ್ತಾರೆ ಅಂತ ಹೇಳಿಬಿಟ್ಟು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಾಕಂದರೆ ನಮ್ಮ ಕೆಲವರು ಸಖಿಯರಿಗೆಲ್ಲ ಸ್ವಲ್ಪ ಹೀಗಾಗಲಿಕ್ಕೆ ಶುರುವಾಗಿದೆ. ಇರಲಿ, ಆದರೆ ಖಂಡಿತವಾಗಿ ಈ ಪ್ರಯತ್ನ ಮಾಡಿ. ನಿಮ್ಮ ಯಾವ ಪಂಚಾಯತ್ಗಳಿವೆ ಅಲ್ಲಿ ಇದನ್ನು ಹಬ್ಬಿಸಿ. ಆಸಕ್ತರಿದ್ದರೆ ಕೇವಲ ಮಾರ್ಗದರ್ಶನದ ಕಾರಣದಿಂದ ಅವರು ಬಾಕಿ ಆಗೋದು ಬೇಡ, ಅಂಥವ್ರನ್ನ ಸಂಪರ್ಕ ಮಾಡಿಕೊಡಿ. ನಮ್ಮಿಂದ ಆಗುವ ದಾರಿಗಳನ್ನು ಹೇಳಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿಬಿಟ್ಟು, ನಾನು ಸಮಯ ಜಾಸ್ತಿ ತಗೊಂಡೇನೋ ಗೊತ್ತಿಲ್ಲ, ನಾನು ಸಮಯ ನೋಡಿಲ್ಲ, ವಾಚು ಕಟ್ಟಿಲ್ಲ. ಥ್ಯಾಂಕ್ ಯು. ಬಂಧುಗಳು, ಇವತ್ತು ಬರಬೇಕಿದ್ರೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಇಲ್ಲಿ ಬಹಳಷ್ಟು ವಿಚಾರಗಳು
ನನ್ನೊಟ್ಟಿಗೆ ಬರಬೇಕಿದ್ರೆ ಸಿಂಡಿಕೇಟ್ ಬ್ಯಾಂಕಿನ ಒಂದು ಅಧಿಕಾರಿ ರಿಟೈರ್ಡ್ ನನ್ನ ಜೊತೆ ಬಂದಿದ್ದಾರೆ. ಅವರ ಮನೆಯಲ್ಲಿ ಬಹಳಷ್ಟು ಹಲಸಿದೆ ಅಂತ. ಅವರಿಗೆ ಅದು ಹೇಗೆ ಬಳಸಬೇಕು, ಮನೆಯಲ್ಲಿ ಅವರು ಬಳಸ್ತಾರೆ, ಆದರೆ ಬರಬೇಕಿದ್ರೆ ಕೆಲವು ಕಿವಿ ಮಾತನ್ನು ಕೊಟ್ಟರು. ಅದಕ್ಕೆ ಬೇಕಾದಂಥ ಯಂತ್ರಗಳನ್ನು ಇಲ್ಲಿ ಪರಿಚಯ ಮಾಡುವಂತ ಇರ್ಬೋದು, ಮತ್ತು ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಬಂದೆವು. ಆದರೆ ಇಲ್ಲಿ ಬರಬೇಕಿದ್ರೆ ಅವರಿಗೆ ಬಹಳ ಸಂತೋಷ ಆಯಿತು. ನಿನ್ನೆ ಬರಬೇಕಿದ್ರೆ ಇಂಥ ಕಾರ್ಯಕ್ರಮ ನಡೆಯುವುದು ನಮ್ಮ ಸೌಭಾಗ್ಯ, ನಮಗೆ ಬಹಳಷ್ಟು ಜ್ಞಾನ ಸಿಗ್ತದೆ, ಇದು ಹೆಚ್ಚಿನ ಕಡೆಯಲ್ಲಿ ಆಗಬೇಕೆಂಬ ಅವರ ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿದರು. ಈಗಾಗಲೇ ಪಡ್ರೆಯವರು ಹೇಳಿದರು ಮಾಡರ್ನ್ ಕಿಚನ್, ಅದು ನಮ್ಮ AIDಯಲ್ಲಿ ಇರುವಂಥದ್ದು. ಬಹುಶಃ ನಮ್ಗೆ GSB ಬಾಂಧವರಿಗೆ ಅದು ಅವರು ಹೇಳಿದಂಥ ಚಿಪ್ಸ್ಗಳು ಸಲ್ಲಾಕಾರೋ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಅದು ಮಂಗಳೂರಿನಲ್ಲಿ ಮಾಡರ್ನ್ ಕಿಚನ್ಗೆ ಇದ್ದಷ್ಟು ಡಿಮಾಂಡ್ ಬೇರೆ ಯಾವುದೇ ಸಂಸ್ಥೆಗಿಲ್ಲ ಅಂತ ನಾನು ಅನ್ನಿಸ್ತೇನೆ. ಬಾಯಲ್ಲಿ ಹಾಕಿದ ಕೂಡಲೇ ತನ್ನಷ್ಟಾಗಿ ನೀರು ಆಗ್ತದೆ, ಅಷ್ಟು ಡಿಮಾಂಡ್ ಇದೆ ಅದಕ್ಕೆ. ಅದು ಅವರಿಗೆ ಹೇಳಿದಾಗ ಅವರು ಎಕ್ಸ್ಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಎಷ್ಟು ಉತ್ಪಾದನೆ ಆಗ್ತದೆ ಅದಕ್ಕಿಂತ ದ್ವಿಪಟ್ಟು ಅವರಿಗೆ ಆರ್ಡ್ರ್ಗಳಿರ್ತದೆ. ಅನೇಕ ಕ್ಯಾಟರರ್ಸ್ಗಳು ಅದು ಯಾವಾಗ ಬರ್ತದೆ ಅಂತ ಕೇಳ್ತಾ ಇದ್ದಾರೆ, ಅಲ್ಲಿ ಡಿಮಾಂಡ್ ಇರ್ತದೆ. ಅಂಥ ಒಳ್ಳೆ ಪ್ರಾಡಕ್ಟ್ ಇದು ಹಲಸು. ಅದೇ ರೀತಿ ಮಾವು ಕೂಡ ಬಹಳಷ್ಟು ಈಗ ಮಾವಿನ ಉತ್ಪನ್ನಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿದೆ. ಹಾಗೆ ಹಲಸು ಕೂಡ ನಗರ ಪ್ರದೇಶದಲ್ಲಿ ಬಹಳಷ್ಟು, ನಾವು ನಗರದಲ್ಲಿ ಇರುವ ಕಾರಣ ಪಡ್ರೆಯವರ ಹತ್ರ ಒಂದು ಚಿಕ್ಕ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಪ್ರಶ್ನೆ ಅಲ್ಲ, ನನ್ನೊಂದು ಸಲಹೆ. ಯಾಕೆಂದರೆ ನಾವು ಬಹಳಷ್ಟು ನೋಡಿದ್ದೇವೆ, ಮರಗಳಲ್ಲಿ ಮೇಲೆ ಇದ್ದ ಹಲಸನ್ನು ಯಾರು ಮುಟ್ಟುವುದಿಲ್ಲ, ಕೆಳಗಿರುವ ಒಂದು ಗುಜ್ಜೆಯನ್ನು ಕೈಯಲ್ಲಿ ಸುಲಭವಾಗಿ ಕೊಂಡುಕೊಂಡು ಹೋಗ್ತಾರೆ. ಆದರೆ ಮೇಲೆ ಇರೋ ಗುಜ್ಜೆ ತನ್ನಷ್ಟಕ್ಕೆ ಅದು ಹಾಳಾಗಿ ಕಾಗೆಯ ಅಳಿಲ ಅಥವಾ ಏನಾದರೂ ಪಕ್ಷಿಗಳು ತಿಂದು ಅದು ಕೊಳೆತು ಕೆಳಗೆ ಬಿದ್ದು ಅದರಲ್ಲಿ ಪುನಃ ನುಸಿಗಳು ಬೇರೆ ಎಲ್ಲ ಆಗೋದು ಸಾಮಾನ್ಯ. ಆದ್ದರಿಂದ ನಗರ ಪ್ರದೇಶದಲ್ಲಿ ಅದನ್ನು ಕೀಳುವಂಥ ಒಂದು ವ್ಯಕ್ತಿಗಳು ಕೂಡ ಬಹಳ ವಿರಳ ಆಗಿದ್ದಾರೆ. ಯಾಕಂದರೆ ಈಗ ಮಳೆಗಾಲದಲ್ಲಿ ಮಳೆ ಕೂಡ ಮರಕ್ಕೆ ಹತ್ತಲಿಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ಜಾಗದಲ್ಲಿ ಕೂಡ ಅನೇಕ ಮರಗಳಿದೆ, ಆದರೆ ನಾವು ಕೆಳಗಿನ ಕೈಯಲ್ಲಿ ಸಿಗುವಂಥದ್ದು ಅಥವಾ ದೋಂಟಿಯಲ್ಲಿ ಕೊಯ್ಯುವಂಥದ್ದು ಎಲ್ಲ ತಗೊಂಡು ನಮ್ಮ ದೇವಸ್ಥಾನಗಳಲ್ಲಿ ಬೇರೆ ಬೇರೆಗಳಲ್ಲಿ ನಾವು ಉಪಯೋಗ ಮಾಡ್ತೇವೆ. ಆದರೆ ಮರದ ಮೇಲೆ ಇರುವಂಥ ಒಂದು ಹಣ್ಣನ್ನು ಕೀಳಲಿಕ್ಕೆ ಏನಾದರೂ ವ್ಯವಸ್ಥೆಗಳು, ಅದಕ್ಕೆ ತಕ್ಕ ತೆಗೆಯುವಂಥ ವ್ಯಕ್ತಿಗಳ ಒಂದು ಪರಿಚಯ, ಫೋನ್ ನಂಬರ್ ಇದ್ದರೆ ನಗರ ಪ್ರದೇಶದಲ್ಲಿ ಇರುವಂಥವರಿಗೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನನ್ನೊಂದು ಅನಿಸಿಕೆ. ಅಷ್ಟು ಮಾತ್ರವಲ್ಲ, ಇದು ಮಾಡಿದ್ರಿಂದ ನಮ್ಮ ನೆಕ್ಸ್ಟ್ ಜನ್ರೇಷನ್ ಯುವ ಪೀಳಿಗೆ ಏನಿದೆ ಅವರಿಗೆ ಒಂದು ಉದ್ಯಮಕ್ಕೆ ಒಂದು ಅವಕಾಶ ಆಗ್ತದೆ. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಇಲ್ಲಿ ಕೃಷಿ ಅಧಿಕಾರಿಗಳು ನಮ್ಮ ಮುಂದೆ ಇದೆ. ಬಹಳಷ್ಟು ಜನ ಯಂಗ್ ಜನ್ರೇಷನ್ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ ನಂತರ ಉದ್ಯೋಗವನ್ನು ಹರಿಸಿ ಹೋಗ್ತಾರೆ. ಆದರೆ ನಾವೇ ಯಾಕೆ ಒಂದು ಸ್ವ ಉದ್ಯೋಗವನ್ನು ಮಾಡಬಾರ್ದು? ಬಹಳಷ್ಟು ದಾರಿಗಳು ಈಗ ಶ್ರೀ ಪಡ್ರೆಯವರು ನಮಗೆ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಬೆಳಗಿನ ಉದ್ಘಾಟನೆ ಅವಧಿಯಲ್ಲಿ ಹೇಳಿದರು. ನಮ್ಮ ಯುವಕರು ಇದರಲ್ಲಿ ಮುಂದೆ ಬರಬೇಕು, ಸ್ವಾವಲಂಬಿಗಳಾಗಬೇಕು, 4 ಜನರಿಗೆ ಕೆಲಸವನ್ನು ಕೊಡಬೇಕು, ನಮ್ಮ ಉತ್ಪನ್ನವನ್ನು ರಫ್ತು ಮಾಡುವ ಪರಿಸ್ಥಿತಿ ಆ ಒಂದು ಮಟ್ಟಕ್ಕೆ ನಾವು ಬೆಳಿಬೇಕು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಿನಲ್ಲಿ ಈಗಾಗಲೇ ಪಡ್ರೆಯವರು ಹೇಳಿದರು, ನೀವೊಂದು ಉತ್ಪನ್ನ ಸಿಗ್ತದಂತ ಹೇಳಿದರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೊಂಡೋಗುವಂಥ ಒಂದು ವಿಚಾರ. ಯಾಕೆಂದರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದರೆ ಎಲ್ಲರ ಹತ್ರ ಹಣ ಉಂಟು, ಆದರೆ ಫುಡ್ ಸಿಗ್ತಾ ಇಲ್ಲ, ನ್ಯಾಚುರಲ್ ಫುಡ್ ಸಿಗ್ತಾ ಇಲ್ಲ, ಸಾವಯವ ಫುಡ್ ಸಿಗ್ತಾ. ಈಗ ಪ್ರಸಾದನ್ನು ಹೇಳಿದ್ರಾಗ ನಾವು ದಿನನಿತ್ಯ ವಿಷವನ್ನೇ ಸ್ವೀಕರಿಸುವುದು. ಈಗ ಯಾರ ವ್ಯಕ್ತಿಯಲ್ಲಿ ನೋಡಿದರೂ ಏನಾದರೂ ಒಂದು ರೋಗ ರುಜಿನಗಳು ಇರ್ತದೆ. ಅದಕ್ಕೆ ಕಾರಣ ದ ಮ್ಯಾನ್ ಈಸ್ ಹೂ ವಾಟ್ ಹಿ ಈಟ್ಸ್ ಅಂತ. ನಾವು ತಿನ್ನುವ ಆಹಾರ ಶುದ್ಧವಾಗಿದ್ದರೆ ನಮ್ಮ ಶರೀರ ಕೂಡ ಒಂದು ಒಳ್ಳೆಯ ಶುದ್ಧ ಆಗ್ತದೆ. ಆದ್ದರಿಂದ ಈ ಎಲ್ಲ ಜಂಟಿ ಸಂಸ್ಥೆಯವರು ಇಲ್ಲಿ ಎಲ್ಲರೂ ಸೇರಿ ಇದೊಂದು ಒಳ್ಳೆಯ ಕಾರ್ಯಕ್ರಮ 3 ದಿನ ತಾವೆಲ್ಲರೂ ಇಲ್ಲಿ ಆಯೋಜನೆ ಮಾಡಿದ್ದೀರಿ. ಇದು ಬಹಳಷ್ಟು ಜನರಿಗೆ ಮುಟ್ಟಬೇಕು, ಪ್ರತಿಯಿಂದ ಮನೆಯಿಂದ ಇಲ್ಲಿ ಬರುವಂತಾಗಬೇಕು. ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಸರ್ವಗ್ರಾಹಿ ಆದರೆ ಮಾತ್ರ ಇದು ನಾವು ಮಾಡಿದಂಥ ಕಾರ್ಯ ಸಾಧನೆ ಸಾರ್ಥಕ ಆಗ್ತದೆ ಹೇಳುತ್ತಾ, ನನಗೆ ಇಲ್ಲಿ ಒಂದು ಈ ಗೌರವ ಉಪಸ್ಥಿತಿಯನ್ನು ಕೊಟ್ಟು ಇಲ್ಲಿಗೆ ಬರುವಂತೆ ಮಾಡಿ ಮತ್ತು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿ ಎಲ್ಲ ಸಂಘಟಕರಿಗೆ ನಾನು ಅಭಿನಂದನೆ ಹೇಳಿ ಅವಕಾಶಕ್ಕೋಸ್ಕರ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಒಂದು ಮಾವು, ಗೇರು ಮತ್ತು ಮೌಲ್ಯಾಧಾರಿತ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಭಾಳ ಎಷ್ಟೋ ಮಾಹಿತಿ ನನಗೆ ಗೊತ್ತಿರಲಿಲ್ಲ. ಈ ಒಂದು ಮಾಹಿತಿ ನಾನು ತಿಳ್ಕೊಂಡಂಗಾಯಿತು. ಈ ಒಂದು ವೇದಿಕೆಯಲ್ಲಿ ಕೂತ್ಕೊಂಡೋದಕ್ಕೆ ನನಗೆ ಇನ್ನೊಂದೇನು ವಿಷಯ ಅಂತಂದರೆ ಇದೊಂದು ಮಾಹಿತಿ ತಿಳ್ಕೊಂಡಾಗಾಯಿತು. ಪಡ್ರೆ ಸರ್ಗೆ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವರೆಲ್ಲ ನಮ್ಮ ಇಲಾಖೆ ಚೈನ್ಸು ಸರ್. ನಮ್ಮ ಇಲಾಖೆ ಅಂತಲ್ಲ, ಕೃಷಿ ಇಲಾಖೆ, ತೋಟಗಾರಿಕೆ, ರೇಷ್ಮೆ ಆಗ್ಬೋದು, APMC, ಪ್ರತಿಯೊಂದು ಇಲಾಖಾ ಮಾಹಿತಿನ ನಮ್ಮ ಗ್ರಾಮ ಮಟ್ಟದಲ್ಲಿ ರೀಚ್ ಆಗ್ತಿರೋದಕ್ಕೆ ದೇ ಆರ್ ದ ಮೇಜರ್ ಚೈನ್, ದೇ ಆರ್ ದ ಮೇಜರ್ ಪಿಲ್ಲರ್ಸು. ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತೇನು ನಾವೇನು ಪ್ರೆಜರ್ ಮಾಡಿರೋದಕ್ಕೆ ಬಂದು ಕೂತಿಲ್ಲ, ಆಸಕ್ತಿಯಿಂದ ಮಾಹಿತಿನ ತಿಳ್ಕೊಳ್ಳಿಕ್ಕೆ ಕೂಡ ಬಂದಿದ್ದಾರೆ. ಈ ಮಾಹಿತಿನ ತಿಳ್ಕೊಂಡು ಈ ಮಾಹಿತಿನ
ಅವರು ಕೂಡ ಅವರ ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಡ್ತಾರೆ. ಮತ್ತು ಸುಮಾರು ಜನ ಎಲ್ಲ ಅವ್ರವ್ರ ಮನೆಗಳಲ್ಲೂ ಕೂಡ ಮಾವು ಗೇರು ಇವೆಲ್ಲ ಇದೆ. ನೀವು ಫಸ್ಟು ಮಾಡಿ ತಿಳ್ಕೊಂಡು ಆಮೇಲೆ ನಿಮ್ಮ ಬೇರೆ ರೈತರುಗಳಿಗೆ, ಇತರ ರೈತರುಗಳಿಗೆ, ಅಕ್ಕಪಕ್ಕದ ಮನೆಯವ್ರಿಗೆ ಈ ಮಾಹಿತಿಯನ್ನು ಕೊಟ್ಟಾಗ ಈ ಒಂದು 3 ದಿನದ ಕಾರ್ಯಕ್ರಮದಲ್ಲಿ ನೀವು ಮಾಹಿತಿ ತಿಳ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ನಿಮ್ಮಿಂದ ಒಂದು 4 ಜನ ಈ ಮಾಹಿತಿಯನ್ನು ತಿಳ್ಕೊಂಡು ಅವರು ಅನುಸರಿಸಿ ಮಾಡಿದಾಗ ಇದು ನೀವು ಅವ್ರಿಗೂ ಕೂಡ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಈ ಒಂದು ಭಾಳ ಅತ್ಯುನ್ನತ ಮಾಹಿತಿ, ಎಷ್ಟೋ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಇಂಥ ಮೇರು ವಿಜ್ಞಾನಿಗಳು, ಅನುಭವಿಗಳು ಇಂಥವ್ರ ಜೊತೆ ನಾವು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಎಷ್ಟೋ ಇನ್ಫಾರ್ಮೇಷನ್ ನಮಗೆ ಗೊತ್ತಿಲ್ಲದೆ ಇದು ನಮಗೆ ತಿಳ್ಕೊಂಡಾಗಾಯಿತು. ಈ ಒಂದು ಕಾರ್ಯಕ್ರಮ ಆಗ್ಬೋದು, ಇದೊಂದು ಏನು ಮಾವು ಮತ್ತು ಹಲಸು ಮೇಳ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇದರಲ್ಲಿ ಮೊದಲನೇ ಘಟಕದ ಒಂದು ವಿಚಾರ ಸಂಕಿರಣನೂ ಕೂಡ ಭಾಳ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇದೊಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಅವಕಾಶ ಕೊಟ್ಟೋದಕ್ಕೆ ಎಲ್ಲ ಸಂಘಟಕರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಹಲಸಿನ ಮೌಲ್ಯವರ್ಧನೆಯ ಬಗ್ಗೆ ಶ್ರೀ ಪಡ್ರೆಯವರು ನಮ್ಮ ಮುಂದೆ ತುಂಬ ವಿಚಾರಗಳನ್ನು ಇಟ್ಟಿದ್ದಾರೆ. ಸುಮಾರು 10-15 ವರ್ಷಗಳಿಂದ ಹಲಸಿನ ಬಗ್ಗೆ ಅತ್ಯಂತ ಪ್ರಮುಖವಾದ ಸುದ್ದಿಗಳನ್ನು, ಹೊಸ ಸಂಗತಿಗಳನ್ನು ಅಡಿಕೆ ಪತ್ರಿಕೆಯ ಮುಖಾಂತರ ಸಾಮಾನ್ಯ ರೈತರಿಗೆ ಮುಟ್ಟುವ ಹಾಗೆ ಈ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ. ಮೊದಲಿಗೆ ಇಷ್ಟೊಂದು ದೊಡ್ಡ ವ್ಯಾಪಕವಾದಂಥ ಕೃಷಿ ಉತ್ಪನ್ನವನ್ನು ಜನರಿಗೆ ಪರಿಚಯಿಸುವುದು, ರೈತರಿಗೆ ಪರಿಚಯಿಸುವುದು ಮತ್ತು ಹೊಸ ಉತ್ಪನ್ನಗಳನ್ನು ತಯಾರು ಮಾಡಿಕೊಡುವುದಕ್ಕೆ ಅಹರ್ನಿಶಿ ದುಡಿತಾ ಇದ್ದಾರೆ. ಅವರು ನಮ್ಮ ಮುಂದೆ ವಿಚಾರಗಳನ್ನು ಇಟ್ಟಿದ್ದಾರೆ. ಹಲಸು ನನ್ನ ಕಾಲಘಟ್ಟದಲ್ಲಿ, ಅಂದರೆ ಸುಮಾರು 60-70ರ ದಶಕ, ಹಲಸು ಆಹಾರ ಆಗಿತ್ತು. ಮಳೆಗಾಲದಲ್ಲಿ ನಮ್ಮಲ್ಲೆಲ್ಲ ಗದ್ದೆಗಳಿದ್ದದ್ದು. ಮಳೆಗಾಲದಲ್ಲಿ ಕೆಲಸಗಾರರಿಗೆ ಊಟ ಕೊಡಲಿಕ್ಕೆ ಅಥವಾ ಅಕ್ಕಿ ಕೊಡಲಿಕ್ಕೆ ತಕ್ಕ ಅಕ್ಕಿಗಳಿರಲಿಲ್ಲ. ಹೆಚ್ಚಿನ ತರುಣರೆಲ್ಲರೂ ಕೂಡ ಕಾಫಿ ತೋಟಕ್ಕೆ ಹೋಗ್ತಾಯಿದ್ರು. ವಯಸ್ಸಾದವರು ಮಾತ್ರ ಊರಲ್ಲಿದ್ದರು. ನನಗೆ ಇವತ್ತು ನೆನಪಿದೆ, 1 ಕಟ್ಟ ಸೊಪ್ಪು, 1 ಕಟ್ಟ ಹುಲ್ಲಿಗೆ 2 ಸೇರು ಹಲಸಿನ ಬೀಜ, ಅದನ್ನು ಮಣ್ಣು ಹಚ್ಚಿ ರಾಶಿ ಹಾಕ್ತಾಯಿದ್ವಿ. ಅದನ್ನು ಕೊಡ್ತಾಯಿದ್ದೆವು, ಅದನ್ನು ಊಟ ಮಾಡಿ ಬದುಕ್ತಾಯಿದ್ವಿ. ನಾನು ಸಣ್ಣದಿರುವಾಗ ಇವತ್ತು ನೆನಪಿದೆ, ನನ್ನ ಭತ್ತದ ಗದ್ದೆಯಲ್ಲಿ ನೇಜಿ ನೆಡುವವರಿಗೆ 60-70 ಜನ ನೇಜಿ ನೆಡುವವರಿಗೆ 2 ಬಟ್ಟಿ, ನಾನು ಶಾಲೆ ಬಿಟ್ಟು ಬಂದು ಹಲಸಿನ ಮರ ಹತ್ತಿ ಹಲಸಿನ ಹಣ್ಣು ಕೊಯ್ದು 2 ಬಟ್ಟಿ, ನಾನು ಮತ್ತು ನನ್ನ ತಮ್ಮ ಸೇರಿ 2 ಬಟ್ಟಿ ಹಲಸಿನ ಸೋಳೆ ಮಾಡಿ ಕೊಂಡೋಗಿ ಕೊಡ್ತಿದ್ದು. ಅಷ್ಟು ಮುಗಿತಿತ್ತು. ಗದ್ದೆಗಳು ಹೋಯಿತು, ಅಡಿಕೆ ಬಂತು, ಅಡಿಕೆಯ ಹುಚ್ಚು ತಲೆಗೇರಿತು. ಯಾಕಂದರೆ ಬಹಳ ಸುಲಭದಲ್ಲಿ ಹಣ ಆಗ್ತಾಯಿದೆ. ಹಾಗಾಗಿ ನಮ್ಮ ಎಲ್ಲ ಉತ್ಪನ್ನಗಳು ಯಾವುದು ಹೊಸ ಉತ್ಪನ್ನಗಳಿದ್ದಾವೆ ಅದನ್ನು ಮರೆತು ಹೋಗುವಂಥ ದುಸ್ಥಿತಿಯಲ್ಲಿದ್ದಾವೆ. ಕೆಲವು ಸಲ ಏನು ಹೇಳ್ತಾರೆ, ಅತ್ಯಂತ ಹೆಚ್ಚು ಸಮೃದ್ಧಿ ಆದರೆ ತಳಭಾಗ ನಿಂತ ನೆಲ ಮರೆತು ಹೋಗ್ತದೆ ಅಂತ. ಹಾಗೆ ಆಗ್ತಾಯಿದೆ. ಸ್ನೇಹಿತರೆ, ಭಾರತ ಇವತ್ತು ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾಯಿದೆ. ನಮ್ಮ ವಿದೇಶಿ ವಿನಿಮಯ ಗಳಿಸುವುದರಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೇವೆ. ಹಲಸು ಒಂದು ಒಳ್ಳೆಯ ವಿದೇಶಿ ವಿನಿಮಯ ಗಳಿಸಬಲ್ಲ ಯೋಗ್ಯತೆ ಇರುವ ಹಣ್ಣು. ಈಗಲೇ ಅನೇಕ ದಿಕ್ಕುಗಳನ್ನು ತೋರಿಸಿಕೊಟ್ರು. ಕೇರಳದವರು ಸ್ವಲ್ಪ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾಯಿದ್ದಾರೆ. ಸುಳ್ಯದಂಥ ಊರು, ಪುತ್ತೂರಿನಂಥ ಊರು, ಬೆಳ್ತಂಗಡಿ ಅಂಥ ಊರು, ಕಡಬದಂಥ ತಾಲೂಕುಗಳು ಎಲ್ಲ ಸೇರಿದರೆ ಒಂದು ಒಳ್ಳೆಯ ಯೋಜನೆಗಳ ಮುಖಾಂತರ ಅಲ್ಲಲ್ಲಿ ಕೆಲಸಗಳನ್ನು ಜೋಡಿಸಿಕೊಟ್ರೆ ಹೊಸ ಹಳ್ಳಿಯ ಜನರಿಗೆ ಒಂದು ಬದುಕು ಆಗ್ತದೆ. ವೇಸ್ಟ್ ಬಿದ್ದು ಹಾಳಾಗುವಂಥ ಒಂದು ಉತ್ಪನ್ನ ಮತ್ತೆ ಆಹಾರವಾಗಿ ಮತ್ತೆ ಜನರಿಗೆ ಉಪಯೋಗ ಆಗ್ತದೆ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೇನೆ. ಪುತ್ತೂರು ಕೇಂದ್ರವಾಗಿರುವಂಥ ಗ್ರಾಮಜನ್ಯ ಕಂಪನಿ, ರೈತ ಕಂಪನಿ, ಅವರು ಮುಪ್ಪೇರಿಯದ ಹತ್ತಿರ ಹಲಸಿನ ಸೋಳೆ, ಅಲ್ಲಿಯ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದಂಥ ಜಾಹ್ನವಿಯವರ ನೇತೃತ್ವದಲ್ಲಿ ಒಂದಿಷ್ಟು ಜನ ಹೆಣ್ಣು ಮಕ್ಕಳು ಸೇರಿ ಹಲಸಿನ ಸೋಳೆ, ಅದರಲ್ಲಿ ಸ್ವಲ್ಪ ಹಲಸನ್ನು ಸಿಲೆಕ್ಟ್ ಮಾಡ್ತಾರೆ. ಅದನ್ನು ಸೋಳೆ ತೆಗೆದು ಸುಮಾರು
2, 3, 4 ಟನ್ನು ಅದನ್ನು ಮಂಗಳೂರಿಗೆ ಕಳಿಸಿಕೊಡ್ತಾಯಿದ್ದೆ. ಒಂದಿಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಳೆಗಾಲದಲ್ಲಿ ಕೆಲಸ ಸಿಗ್ತಾಯಿದೆ. ಸಣ್ಣ ಸಣ್ಣ ಉದ್ದಿಮೆಗಳ ಮುಖಾಂತರ ಒಮ್ಮೆಯೇ ಆಕಾಶಕ್ಕೆ ಏಣಿ ಇಡದೆ ಸಣ್ಣ ಸಣ್ಣ ಉದ್ದಿಮೆಗಳ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ತರಬೇಕು. ನಾವು ಒಂದು ಕಾಲದಲ್ಲಿ ಭತ್ತ ಬೆಳೆದು ಆಹಾರ ಧಾನ್ಯ ಬೆಳೆಸ್ತಾ ಇದ್ದವರು ಇವತ್ತು ಅಡಿಕೆಗೆ ಹೋಗಿದ್ದೇವೆ. ಕನಿಷ್ಠ ನಮಗೊಂದು ಜವಾಬ್ದಾರಿ ಇದೆ, ಮತ್ತೊಂದಿಷ್ಟು ಆಹಾರ ಧಾನ್ಯದ ಆಹಾರವನ್ನಾಗಿ ಕೊಡಬಲ್ಲ ಹಲಸನ್ನು ಬೆಳೆಸಿ ಕೊಟ್ಟರೆ ನಾವು ಮಾಡಿದ ಅನ್ಯಾಯಕ್ಕೆ ಒಂದು ನ್ಯಾಯ ಕೊಟ್ಟಾಗೆ ಆಗ್ತದೆ. ಯಾಕಂದರೆ ಭೂಮಿ ಇರುವಂಥದ್ದು, ಕೃಷಿ ಇರುವಂಥದ್ದು ಹೊಟ್ಟೆ ತುಂಬಿಸಲಿಕ್ಕೆ, ವ್ಯಾಪಾರಕ್ಕಲ್ಲ. ಆದರೆ ವ್ಯಾಪಾರ ಆಗಿದೆ ಇವತ್ತು. ಈ ಎಲ್ಲ ದೃಷ್ಟಿಕೋನದಿಂದ ಈ ದಿಕ್ಕಿನಿಂದ ಹೊಸ ಪ್ರಯತ್ನಗಳು ಸಾಗಬೇಕು. ಬಹುಶಃ ಶಿವಾನಂದರು ಈಗಲೇ ಹೇಳಿದ್ದಾರೆ, ಅರಿವು ಕೇಂದ್ರದ ಮುಖಾಂತರ ಬೇಕಾದಂಥ ಮಾಹಿತಿ, ಟ್ರೈನಿಂಗು ಎಲ್ಲವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅಂಥೇಳಿ. ಹಾಗೆಯೇ ವಿಜಯ ಕೃಷಿ ಉತ್ಪನ್ನ ಇದರದ್ದು ಸಂಸ್ಥೆಯವರು ಸಹ ಮುಂದೆ ಬಂದಿದ್ದಾರೆ. ಇವರೆಲ್ಲರನ್ನು ಉಪಯೋಗ ಮಾಡಿಕೊಂಡು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಹೊಸ ಚಿಂತನೆ ಪ್ರಾರಂಭ ಆಗಿದೆ. ಪ್ರೈಮರಿ ಅಗ್ರಿಕಲ್ಚರ್ ಬ್ಯಾಂಕ್, ಕೃಷಿ ಪ್ರಾಥಮಿಕ ಸಹಕಾರಿ ಸಂಘಗಳಲ್ಲಿ ಕೂಡ ಹೊಸ ದೃಷ್ಟಿಕೋನದಿಂದ ಸಣ್ಣ ಸಣ್ಣ ಉದ್ದಿಮೆಗಳನ್ನು ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ. ಅದನ್ನೆಲ್ಲವನ್ನು ಉಪಯೋಗ ಮಾಡಿಕೊಂಡು ಹೊಸ ದಿಕ್ಕಿನಿಂದ ಊರನ್ನು ಕಟ್ಟಬೇಕು, ರೈತರನ್ನು ಬೆಳೆಸಬೇಕು. ನ್ಯಾಯಯುತವಾಗಿ ಹಾಳಾಗುತ್ತಿರುವಂಥ ಆಹಾರ ಧಾನ್ಯವನ್ನು ಉಳಿದವರಿಗೆ ಸಿಗುವ ಹಾಗೆ ನಾವು ಮಾಡಿಕೊಳ್ಬೇಕು. ಭಾರತ ಆಹಾರ ವ್ಯವಸ್ಥೆ ದೃಷ್ಟಿಯಿಂದ ಗಮನಿಸಿದರೆ ಅತ್ಯಂತ ಕಠಿಣ ಸ್ಥಿತಿಯನ್ನು ಎದುರಿಸ್ತಾ ಇದೆ. ಅಕ್ಕಿ ಎಲ್ಲರಿಗೆ ಸಿಗ್ತಾ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಮೌಲ್ಯವಾಗಿ ಇರುವಂಥ ಒಳ್ಳೆಯ ಆಹಾರ ಇವತ್ತು ಕಡಿಮೆ ಆಗ್ತಾ ಇದೆ. ಈ ಎಲ್ಲ ದೃಷ್ಟಿಕೋನದಿಂದ ಈ ಒಂದು ಕೆಲಸ ಇನ್ನಷ್ಟು ಚೆನ್ನಾಗಿ ಸಾಗಲಿ. ಮಾವು ಕೂಡ ಇಲ್ಲಿಯ ಎಲ್ಲ ಬಂಧುಗಳು ಒಟ್ಟು ಸೇರಿ ನಮಾಮಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ನೆನಪಿದೆ. ನಾಡ ಮಾವಿನ ಹಣ್ಣಿನ ಅನೇಕ ರುಚಿಗಳನ್ನು ಉಳಿಸಿಕೊಟ್ಟು ಬೆಳೆಸುವಂಥ ಪ್ರಯತ್ನ ಸಾಗಿದೆ. ಹಾಗೆಯೇ ಗೇರು ಹಣ್ಣಿಗೆ ಕೂಡ ಮೌಲ್ಯವರ್ಧನೆಯ ಬಗ್ಗೆ ಈಗಲೇ ಅಡಿಕೆ ಪತ್ರಿಕೆಯಲ್ಲಿ ಬಹಳ ವಿಸ್ತಾರವಾಗಿ ಅನೇಕ ಲೇಖನಗಳು ಬಂದಿದ್ದಾವೆ, ಅನೇಕ ಪ್ರಯೋಗಗಳು ಬಂದಿದ್ದಾವೆ. ಇದೆಲ್ಲದರ ಸದುಪಯೋಗ ಮಾಡಬೇಕು. ಬರೀ ಓದಿ ಪುಸ್ತಕವನ್ನು ಹಾಗೆ ಇಟ್ಟರೆ ಉಪಯೋಗ ಆಗುವುದಿಲ್ಲ. ಇದರ ಉಪಯೋಗವನ್ನು ಮಾಡಿ ಕನಿಷ್ಠ ಕೆಲವು ಜನ, ಎಲ್ಲವನ್ನೂ ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ, ಯಾವ್ದಾದ್ರು ಒಬ್ಬರು ಮಾದರಿಯಾಗಿ ಅದನ್ನು ಬೆಳೆಸಿಕೊಂಡು ಹೋದರೆ ಉಳಿದವರು ಅದಕ್ಕೆ ದಿಕ್ಕು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ದೃಷ್ಟಿಕೋನದಿಂದ ಇದರ ಸದುಪಯೋಗ ಆಗಲಿ. ಮೇಳ ಅಂದರೆ ಬರೀ ವ್ಯಾಪಾರ ಬಂದು ನೋಡಿ ತಿಂದು ಹೋಗುವ ಭಾಗ ಆಗಬಾರದು. ಇದು ಮುಂದಿನ ದಿವಸಗಳಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ಜನಮಾನಸಕ್ಕೆ ಮುಟ್ಟಬೇಕು. ಅದರ ಒಂದು ಪ್ರಯೋಜನ ಸಮಾಜಕ್ಕೆ ಸಿಗಬೇಕು. ಈ ದಿಕ್ಕಿನಿಂದ ಒಂದು ಯಶಸ್ವಿ ಪ್ರಯತ್ನ ಈ ಹಲಸು ಮೇಳದಿಂದ ಆಗಬೇಕು ಅಂತ ಹೇಳ್ತಾ ತಮಗೆಲ್ಲರಿಗೆ ಶುಭವನ್ನು ಕೋರಿ, ತಮಗೆಲ್ಲರಿಗೆ ಪರಮಾತ್ಮ ಈ ದಿಕ್ಕಿನಿಂದ ಕೆಲಸ ಮಾಡುವುದಕ್ಕೆ ಬೇಕಾದಂಥ ಜ್ಞಾನಶಕ್ತಿ, ಬುದ್ಧಿಶಕ್ತಿ ಮತ್ತು ಕರ್ತವ್ಯ ಶಕ್ತಿಯನ್ನು ಕೊಡಲಿ ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶ್ವೇತಾ ಮೇಡಮ್ ಅವರಿಗೆ ಜಯರಾಮ ಮುಂಡೋಡಿ ಮುಳಿಯವರು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಡ್ತಿದ್ದೇನೆ. ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಓರ್ವರಾಗಿರುವಂಥ ಲ್ಯಾಂಪ್ ಸೊಸೈಟಿಯ ಆಡಳಿತ ಮಂಡಳಿಯವರು ದಯವಿಟ್ಟು ಉಪಸ್ಥಿತರಿದ್ದರೆ ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಡ್ತಿದ್ದೇನೆ. ಸರ್ ಧನ್ಯವಾದ. ಸೋಮಪ್ಪ ನಾಯ್ಕರವರಿಂದ ಧನ್ಯವಾದ. ಲ್ಯಾಂಪ್ ಸಹಕಾರ ಸಂಘದ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಮೂಡಿಬರಲಿಕ್ಕೆ ಪ್ರಾಯೋಜಕರು ಕೂಡ ನಮಗೆ ಅತಿ ಅವಶ್ಯಕ. ಸಂತೋಷದಿಂದ ತಮ್ಮ ಪ್ರಾಯೋಜಕತ್ವವನ್ನು ಈ ಕಾರ್ಯಕ್ರಮಕ್ಕೆ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಲ್ಯಾಂಪ್ ಸೊಸೈಟಿನ ಎಲ್ಲ ಆಡಳಿತ ಮಂಡಳಿ ವರ್ಗವರಿಗೆ ಸಂಘಟಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ಈಗ ಸುಮಾರು 1.5 ಗಂಟೆಯ ಹೊತ್ತು ಹಲಸು ಮಾವು ಗೇಳು ಮೌಲ್ಯವರ್ಧಿತ ಉತ್ಪನ್ನ ಕುರಿತು ವಿಚಾರಗೋಷ್ಠಿ ನಡೆದಿದೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀ ಅಣ್ಣ ವಿನಯಚಂದ್ರ ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವರಿಗೆ ತಮ್ಮ
ಸಂಘದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಪಡ್ರೆ, ಕಾರ್ಯನಿರ್ವಾಹಕ ಸಂಪಾದಕರು, ಅಡಿಕೆ ಪತ್ರಿಕೆ, ಇವರು ಪ್ರಾತ್ಯಕ್ಷಿತೆಯನ್ನು ನೀಡಿ ಆಮೇಲೆ ಗೇರು ಮೌಲ್ಯಾಧಾರಿತ ಉತ್ಪನ್ನಗಳ ಕುರಿತು ವಿವರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನು ಆಲಿಸಿದಂಥ ತಮಗೂ ಹಾಗೂ ವಿವರಣೆ ನೀಡಿದಂಥ ಪಡ್ರೆಯವರಿಗೂ ನನ್ನ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಪ್ರಶಾಂತ್ ಪೈ, ಉಪಾಧ್ಯಕ್ಷರು, ಪ್ರಣವ ಸೌರ್ಥ ಸಹಕಾರಿ ಸಂಘ ನಿಯಮಿತ ಮಂಗಳೂರು, ಇವರು ಕೂಡ ಈ ಒಂದು ವಿಚಾರಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅದೇ ಥರ ಉಪಾಧ್ಯಕ್ಷರು ಶ್ರೀ ಗುರುಪ್ರಸಾದ್ MS, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಇವರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲರೂ ಸುಮಾರು 1.5 ಗಂಟೆ ಕಾಲ ಸಾವಕಾಶವಾಗಿ ವಿನಿಮಯವನ್ನು ಮಾಡಿಕೊಂಡು ತಾವು ಇದರ ಬಗ್ಗೆ ಆಸಕ್ತಿ ಹೊಂದಿ ತಾವು ಕೂಡ ಈ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ತಾವು ಮಾಡಬಹುದು ಎಂಬಂಥ ಒಂದು ಅನಿಸಿಕೆಯನ್ನು ಕೂಡ ಪಡ್ರೆ ಹೇಳಿದ ಪ್ರಕಾರ ತಾವೆಲ್ಲರೂ ಒಪ್ಪಿಕೊಂಡು ಇದಕ್ಕೆ ಸಹಕರಿಸಿದ್ದಾರೆ. ತಮ್ಮ ಎಲ್ಲರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ ವಿಚಾರಗೋಷ್ಠಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ.